ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಒಂದು ಬ್ಲೌಸ್ ಡಿಸೈನ್ನ ಸ್ಟಿಚ್ ಮಾಡ್ತೀನಿ, ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ತೀನಿ. ಅದು ಯಾವುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಕಸ್ಟಮರ್ ನಮಗೆ ರೆಫರೆನ್ಸ್ಗೋಸ್ಕರ ಕಳಿಸಿರುವಂಥ ಪಿಕ್ಚರು ಈ ಥರ ಜಿಗ್ಜಾಗ್ ಥರ ನಮಗೆ ಡೋರಿ ಬಂದು ಬ್ಯಾಕಲ್ಲಿ ಈ ರೀತಿ ರೆಡಿ ಮಾಡಬೇಕು. ಸೊ ಇದು ಬ್ಯಾಕ್ ಪಾರ್ಟು. ಸೊ ಸ್ಲೀವ್ಗೆ ಯಾವ ರೀತಿ ಅಂತ ನೋಡಿ, ಈ ರೀತಿ ಸ್ಲೀವ್ ಡಿಸೈನು ಈ ರೀತಿ ಬೇಕು. ನೋಡಿ, ಇಲ್ಲಿ ಕಟ್ಟು ಬಂದಿದೆ, ನೋಡಿ ಈ ಕಟ್ಟು ಬೇಕು, ಪ್ಲಸ್ ಈ ಥರ ಬಾರ್ಡ್ರು ಸ್ಟ್ಯಾಂಡಿಂಗ್ ಲೈನಲ್ಲಿ ಈ ಥರ ಬಾರ್ಡ್ರ್ ಬೇಕು ಅಂತ ರೆಫರೆನ್ಸ್ ಪಿಕ್ಚರ್ನ ಕಳಿಸಿದ್ದಾರೆ. ಸೊ ಇದ್ರ ಪ್ರಕಾರ ನಾವು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡೋಣ. ಬನ್ನಿ. ಬ್ಯಾಕಲ್ಲಿ ಇದು ಈ ಥರ ಜಿಗ್ಜಾಗ್ ಡೋರಿ ಬಂದಿದೆ ಅಂದರೆ ಇದಕ್ಕೆ ನಾವು ಬ್ಯಾಕಲ್ಲಿ ಪ್ಯಾಕ್ ನೆಕ್ ಮೆಜರ್ಮೆಂಟ್ನ ತಗೋಬೇಕು, ಅಂದರೆ ಬೋಟ್ ನೆಕ್ ಮೆಜರ್ಮೆಂಟ್ನ ತಗೋಬೇಕಾಗುತ್ತೆ. ಸೊ ಈ ಬೋಟ್ ನೆಕ್ ಮೆಜರ್ಮೆಂಟ್ನ ಯಾವ ರೀತಿ ತಗೊಳ್ಳೋದು, ಯಾವ ರೀತಿ ಕಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ, ವಿಡಿಯೋ ತುಂಬ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಮೆಷರ್ಮೆಂಟು ಈ ರೀತಿ ಇದೆ. ನೋಡಿ, ಇದು ಮೈನ್ ಫ್ಯಾಬ್ರಿಕ್ಕು. ಈ ಮೈನ್ ಫ್ಯಾಬ್ರಿಕ್ನ ಯೂಸ್ ಮಾಡಿ ನಾನು ಬ್ಲೌಸ್ ಕಟ್ ಮಾಡ್ಕೊಳ್ತೀನಿ. ಬ್ಲೌಸ್ ಲೆಂತ್ ಬಂದು ನೋಡಿ, ದೊಡ್ಡ ಸೈಜ್ ಬ್ಲೌಸ್ ಅಂತಲೇ ಹೇಳ್ಬೋದು. ನಿಮಗೆ ಬ್ರೈಟ್ನೆಸ್ ಕಡಿಮೆ ಇಟ್ಟು ತೋರಿಸ್ತೀನಿ ನೋಡಿ, ಇಲ್ಲಿ ಇಟ್ಕೊಳ್ತೀನಿ. ನೋಡಿ ಬ್ಲೌಸ್ ಲೆಂತ್ ಬಂದು 15.5, ಚೆಸ್ಟ್ ಬಂದು 44 ಇದೆ. ಅವ್ರು ಇನ್ನೂ ಲೂಸಿಂಗ್ ಸ್ವಲ್ಪ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಅದು ನಾವು ಸ್ಟಿಚಿಂಗ್ ಇದರಲ್ಲಿ ಲೂಸಿಂಗ್ ಆ್ಯಡ್ ಮಾಡ್ಕೊಳ್ಳೋಣ. ವೇಸ್ಟ್ ಬಂದು 34 ಇದೆ, ಅಪೆಕ್ಸ್ ಬಂದು 11 ಇದೆ, ಶೋಲ್ಡರ್ ಫುಲ್ ಶೋಲ್ಡರ್ ಬಂದು 16 ಇದೆ. ರೆಡಿ ಶೋಲ್ಡರ್ ಅವ್ರಿಗೆ 3 ಇಂಚಸ್ ಬೇಕು, ಇಲ್ಲ 3.5 ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಸ್ಲೀವ್ ಲೆಂತ್ ಬಂದು 11.5 ಇದೆ. ಸ್ಲೀವ್ ಲೂಸ್ ಬಂದು 6 ಇಂಚಸ್ ಇದೆ. ಫ್ರಂಟ್ ಡೀಪು ಬ್ಯಾಕ್ ಡೀಪಲ್ಲಿ 3.5 ಪಟ್ಟಿ ಅಷ್ಟೇ ಬೇಕು, ಉಳಿದಿದ್ದೆಲ್ಲ ಡೀಪ್ ಬೇಕು ಅಂತ ಕೇಳಿದ್ದಾರೆ. ಫ್ರಂಟ್ ಡೀಪ್ ಬಂದು 8 ಇಂಚಸ್ಸು, ಆರ್ಮೋಲ್ ಬಂದು 19 ಇಂಚಸ್ಸು. ಸೊ ಇಲ್ಲಿ ಚೆಸ್ಟ್ ನಾವು ಲೂಸಿಂಗ್ ಇನ್ನೂ ಎಕ್ಸ್ಟ್ರಾ ಕೇಳಿರೋದ್ರಿಂದ ನಾವು ಇದನ್ನು ಸ್ವಲ್ಪ ಲೂಸಿಂಗು ಇಟ್ಕೊಳ್ಳೋಣ. ಅವ್ರು ಸ್ವಲ್ಪ ಲೂಸಾಗಿ ಸ್ಟಿಚ್ ಮಾಡಿ ಆಮೇಲೆ ಬೇಕಾದ್ರೆ ನಾನು ಸ್ಟಿಚ್ ಮಾಡಿಸ್ಕೊಳ್ತೀನಿ, ತುಂಬ ಲೂಸ್ ಆದರೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಕಸ್ಟಮರ್ ಕೇಳಿದಾಗ ನಾವು ಸ್ವಲ್ಪ ಲೂಸೇ ಇಡೋಣ. ಮತ್ತು ಅವ್ರು ವೇರ್ ಮಾಡಿ ನೋಡಿ, ಇನ್ನು ಸ್ವಲ್ಪ ಟೈಟ್ ಮಾಡಿ ಅಂದರೆ ಟೈಟ್ ಮಾಡ್ಬೋದು. ಸೊ ಒಂದೇ ಸಲ ನಾವು ಟೈಟ್ ಮಾಡಿಬಿಟ್ರೆ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ನಾವು ಕಡಿಮೆ ಬಿಟ್ಟಿರ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಅದು ಒಳಗೆ ಬಿಚ್ಚಿದಾಗ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ನಮಗೆ ಕಡಿಮೆ ಆಗಿಬಿಡುತ್ತೆ. ಹಾಗಾದಾಗ ಪ್ರಾಬ್ಲಮ್ ಬಂದ್ಬಿಡುತ್ತೆ. ನೀವು ಸ್ವಲ್ಪ ಲೂಸೇ ಇಟ್ಬಿಟ್ಟು ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟಿದೆ, ನೀವು 2 ಇಂಚಸ್ವರೆಗೂ ಎಕ್ಸ್ಟ್ರಾ ಮಾರ್ಜಿನ್ ಹೋದ್ರೂ ಪರವಾಗಿಲ್ಲ. ಮತ್ತು ಎಕ್ಸ್ಟ್ರಾ ಮಾರ್ಜಿನಲ್ಲಿ ನಮ್ಗೆ ಮೈನಸ್ ಆದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಈ ಮೆಷರ್ಮೆಂಟ್ಗಿಂತೂ ಸ್ವಲ್ಪ ಲೂಸೇ ತೊಗೊಂಡು ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ನೋಡಿ, ಫಸ್ಟಿಗೆ ಮಾರ್ಜಿನ್ ಸಮ ಇಲ್ಲ, ಒಂದು ಸ್ಟ್ರೈಟ್ ಲೈನ್ನ ಹಾಕೊಂಡು ಮಾರ್ಜಿನ್ ಸಮ ಮಾಡ್ಕೊಳ್ತೀನಿ. ಈ ಸೈಜ್ ಬ್ಲೌಸ್ಗೆ ನೀವು 1/4 ಇಂಚಷ್ಟೇ ಲೈನಿಂಗ್ ಬೇಕಾಗುತ್ತೆ. ನಿಮಗೆ 1/4 ಮೀಟ್ರ್ ಅಷ್ಟೇ ಲೈನಿಂಗ್ ಬೇಕಾಗುತ್ತೆ. 1 ಮೀಟ್ರ್ ನಮಗೆ ಲೈನಿಂಗ್ ಅನ್ನೋದು ಶಾರ್ಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಶಾರ್ಟೇಜ್ ಆಗುತ್ತೆ, ಚಾನ್ಸಸ್ ಏನಿಲ್ಲ, ಶಾರ್ಟೇಜ್ ಆಗುತ್ತೆ. ನೀವು 1/4 ಇಂಚಂತೂ ಕಂಪಲ್ಸರಿ ತಗೋಬೇಕಾಗುತ್ತೆ ಈ ಒಂದು ಸೈಜಲ್ಲಿ ನೀವು ಬ್ಲೌಸ್ನ ಕಟ್ ಮಾಡ್ತೀವಿ ಅಂತಂದರೆ, ಓಕೆನಾ. ಸೊ ಈ ರೀತಿ ಬ್ಯಾಕಲ್ಲಿ ಡಿಸೈನ್ ಕೇಳಿದರೆ ಜಿಗ್ಜಾಗ್ ರೀತಿಯಲ್ಲಿ, ಫ್ರಂಟಲ್ಲಿ ನಾರ್ಮಲಾಗಿ 4 ಡಾಟ್ ಬ್ಲೌಸ್ನ ಹೇಳಿರುವಂಥದ್ದು. ಈಗ ನೋಡಿ, ನಾನು ಮೆಷರ್ಮೆಂಟ್ನ ತಗೊಳ್ತೀನಿ. ಇಲ್ಲಿ ನನಗೆ ಫುಲ್ ಲೆಂತ್ ಬೇಕಾಗಿರೋದು 15.5 ಇದೆ. 16.5 ನಾನು 17 ತಗೊಳ್ತಾ ಇದ್ದೀನಿ, ಅಂದರೆ 1/2 ಇಂಚ್ ಎಕ್ಸ್ಟ್ರಾನೇ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಶೋಲ್ಡರ್ ಸ್ಲೋಪ್ ತೊಗೊಂಡಾಗ ನನಗಿಲ್ಲಿ 1/2 ಇಂಚಷ್ಟು ಮೈನಸ್ ಆದ್ರೂ ನನಗಿಲ್ಲಿ ಕರೆಕ್ಟಾಗಿ ಸರಿ ಹೋಗುತ್ತೆ. ನಾನು 17 ತಗೊಳ್ತಾ ಇದ್ದೀನಿ ನೋಡಿ. ಹೀಗಾಗಿ ನಿಮಗೆ ಕ್ಲಾತ್ ಅನ್ನೋದು ಜಾಸ್ತಿ ಬೇಕು. ನೀವೇನಾದರೂ ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದಾದರೆ ನಿಮಗೆ ಲೈನಿಂಗ್ ಅನ್ನೋದು ಸೇವ್ ಆಗುತ್ತೆ. ಸೊ ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿಬಿಟ್ಟು ನೀವು ಲೈನಿಂಗ್ ಮೇಲೆ ಹಾಕೊಂಡು ಕಟ್ ಮಾಡ್ಕೋಬೋದು. ಸೊ ಇಲ್ಲ ಲೈನಿಂಗ್ ಮೇಲೇ ನಾವು ಕಟ್ ಮಾಡ್ತೀವಿ ಅಂದ್ರೂ ಕಟ್ ಮಾಡ್ಬೋದು. ಸೊ ನಾನೀಗ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಪೇಪರ್ ಮೇಲೆ ಕಟ್ ಮಾಡಿ ಲೈನಿಂಗ್ ಮೇಲೆ ಕಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಹೇಗಾಗುತ್ತೋ. ಸೊ ನಾನು ಹಾಗೇ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಪೇಪರ್ ಮೇಲೆ ಕಟ್ ಮಾಡ್ತೀನಿ ಫಸ್ಟು. ನೋಡಿ, ಈಗ ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡ್ತೀನಿ ನಾನು. ಇಲ್ಲಿಂದನೇ ತಗೊಳ್ತೀನಿ ಮಾರ್ಜಿನ್ ಅನ್ನೋದು. ಫಸ್ಟಿಗೆ ಒಂದು ಮಾರ್ಜಿನ್ ಹಾಕ್ಕೊಳ್ತೀನಿ. ಈ ಮಾರ್ಜಿನ್ ಮೇಲೆ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ತೀನಿ. ನೋಡಿ, ಈ ಕಡೆ 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಿಮಗೆ. ನೋಡಿ, ಈಗ ಕಾಣಿಸ್ತಿದೆ. ಈಗ ನಾನು ಫಸ್ಟಿಗೆ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇವರ ಒಂದು ಶೋಲ್ಡರ್ ಬಂದು 16 ಇಂಚಸ್ಸು. ಸೊ ಅದಕ್ಕೆ ನಾನು 1/2 ಇಂಚು ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ತೀನಿ. 16ಗೆ ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ ನಮಗೆ 8 ಇಂಚ್ ಬರುತ್ತೆ. 16 ಅರ್ಧ ಭಾಗ ಮಾಡ್ಕೊಂಡ್ರೆ 8 ಇಂಚ್ ಬರುತ್ತೆ. ಅದಕ್ಕೆ 1/2 ಇಂಚು ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ಇಲ್ಲೂ ಕೂಡ ಸೇಮ್ ಅದೇ ರೀತಿ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಇಷ್ಟು ಮಾಡ್ಕೊಂಡಿದ್ದ ಆದಮೇಲೆ ಈಗ ನಾನಿಲ್ಲಿ ಶೋಲ್ಡರ್ ಸ್ಲೋಪ್ನ ತೊಗೊಳ್ತಾ ಇದ್ದೀನಿ. 1 ಇಂಚು ಶೋಲ್ಡರ್ ಸ್ಲೋಪ್ನ ತಗೊಂಡು ಇಲ್ಲೂ ಕೂಡ 8.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ. ಈಗ ಇಲ್ಲಿ ನಾನು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದಕ್ಕೆ ಯಾವುದೂ ಕ್ಯಾಲ್ಕುಲೇಷನ್ ಹಾಕಿಲ್ಲ. 3 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಕಡೆಯಿಂದ ಈ ಕಡೆಗೆ ಶೋಲ್ಡರ್ ಸ್ಲೋಪ್ನ ತಗೊಳ್ತೀನಿ. ಈ ಶೋಲ್ಡರ್ ಸ್ಲೋಪ್ನ ಯಾಕೆ ತಗೊಳ್ತಿದ್ದೀನಿ ಅಂದರೆ ನಾನು ಲೆಂತ್ನ ಮಾರ್ಕ್ ಮಾಡ್ಕೋಬೇಕೀಗ, ಹಾಗಾಗಿ ತಗೊಳ್ತಾ ಇದ್ದೀನಿ. ನಾವು ರೆಡಿ ಶೋಲ್ಡರ್ ಎಷ್ಟು ಇಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ, ಓಕೆನಾ. ನಾವು ನೆಕ್ ವಿಡ್ತ್ ಅನ್ನೋದು ರೆಡಿ ಶೋಲ್ಡರ್ ಎಷ್ಟು ಇರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಈಗ ನಾನು ಇಲ್ಲಿಂದ ಇಲ್ಲಿಗೆ ಫೋಲ್ಡ್ನ ಮಾಡ್ಕೊಳ್ತೀನಿ. ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಎಲ್ಲಿಗೆ ಬರುತ್ತೆ ಮಿಡ್ಲು, ಅಲ್ಲಿಂದ ನಾವು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋದು 15.5 ಇಂಚು. ನಾನಿಲ್ಲಿ 16.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ, ಈ ಸ್ಟ್ರೈಟ್ ಲೈನಿಂದ ತಗೊಳ್ಳೋದಾದರೆ ನಮಗೆ 17 ಇಂಚ್ ಬರುತ್ತೆ, ಓಕೆನಾ. 17 ಇಂಚು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಲೈನ್ ಅನ್ನೋದು ಸ್ಟ್ರೈಟಾಗಿ ಬರುತ್ತೆ.
ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡಿದ್ದಾದಮೇಲೆ ನಾವೀಗ ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡೋಕ್ಕಿಂತ ಮುಂಚಿತವಾಗಿ ನಮಗೆ ರೆಡಿ ಶೋಲ್ಡರ್ ಎಷ್ಟು ಬೇಕು ಅನ್ನೋದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ರೆಡಿ ಶೋಲ್ಡರ್ ಬೇಕಾಗಿರೋದು 3.5. ಸೊ ನಾನಿಲ್ಲಿ 4 ಇಂಚ್ ತೊಗೊಳ್ತೀನಿ. 4 ಇಂಚ್ ತೊಗೊಳ್ತೀನಿ. ಉಳಿದಿದ್ದನ್ನು ನೆಕ್ ವಿಡ್ತ್ಗೆ ಇಟ್ಕೊಳ್ತೀನಿ. ಆಗ ನಮಗೆ 3.25 ಬರುತ್ತೆ, ಸಾಕು. 3.25 ಆದರೆ ಇಲ್ಲಿ ನೆಕ್ ವಿಡ್ತ್ ನಮಗೆ ಎಷ್ಟು ಬರುತ್ತೆ? 4.5 ಬರುತ್ತೆ. 4.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಇಲ್ಲೂ ಕೂಡ 4.25ಗೆ ಸೇಮ್ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ನೋಡಿ ಈ ರೀತಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟು ಡ್ರಾ ಮಾಡಿದ್ದ ಆದಮೇಲೆ ಈಗ ನೋಡಿ, ನಾವು ಆರ್ಮೋಲ್ನ ಡ್ರಾ ಮಾಡ್ಕೊಳ್ಳೋಣ. ಆರ್ಮೋಲ್ನ ಡ್ರಾ ಮಾಡ್ಕೋಬೇಕು ಅಂದರೆ ಇವರ ಚೆಸ್ಟ್ ಬಂದು 44 ಇದೆ. 44 ಡಿವೈಡೆಡ್ ಬೈ 6 ಮಾಡೋಣ. ಎಷ್ಟು ಬರುತ್ತೆ? 7.3 ಬರುತ್ತೆ. ಇದಕ್ಕೆ ಪ್ಲಸ್ ನಾನು 2.5 ಕಾಲು ಇಂಚಿನ ಲೂಸಿಂಗ್ ಆ್ಯಡ್ ಮಾಡ್ಕೊಳ್ತೀನಿ. ಲೂಸಿಂಗ್ ಆ್ಯಡ್ ಮಾಡಿಕೊಂಡ್ರೆ ನನಗೆ ಎಷ್ಟು ಬಂತು ನೋಡಿ, 44 ಡಿವೈಡೆಡ್ ಬೈ 6. ಇದಕ್ಕೆ ಪ್ಲಸ್ 0.25ನ ಆ್ಯಡ್ ಮಾಡ್ಕೊಳ್ಳೋಣ. 7.5 ಬರುತ್ತೆ ನನಗೆ. 7.5 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 7.5 ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳೋಣ. ನಾವೇನು ಶೋಲ್ಡರ್ ಸ್ಕೋಪ್ ತೊಗೊಂಡಿದ್ದೀವೋ ಅಲ್ಲಿಂದ 7.5ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಸೊ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ, 8.5 ಬರುತ್ತೆ. 8.5ಗೆ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಈಗ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಈಗ ನಾನಿಲ್ಲಿ 8.5 ತೊಗೊಂಡಿದ್ದೀನಲ್ಲ, ಇಲ್ಲಿ ನಾನು ಒಂದು 1/4 ಇಂಚಷ್ಟು ಮೈನಸ್ ಮಾಡ್ಕೊಳ್ತೀನಿ. 1/4 ಇಂಚಷ್ಟು ಇಲ್ಲ 1/2 ಇಂಚಷ್ಟೇ ಮೈನಸ್ ಮಾಡಿ, 1/4 ಇಂಚ್ ಮಾಡ್ಕೊಳ್ಳಿ ಸಾಕಾಗುತ್ತೆ. 1/4 ಇಂಚಷ್ಟು ಮೈನಸ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಇಲ್ಲಿಂದ ಇಲ್ಲಿ 8.5 ತೊಗೊಂಡಿದ್ದೀನಿ, ಇಲ್ಲಿ 8.25 ತೊಗೊಂಡಿದ್ದೀನಿ. 1/4 ಇಂಚಷ್ಟು ಮೈನಸ್ನ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಟೇಪ್ನ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. 7.5 ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ನೋಡಿ, 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಈಗ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 44 ಇದೆ ಇವ್ರ ಚೆಸ್ಟು. 44 ಪ್ಲಸ್ 1 ಇಂಚ್ ನಾನು ಲೂಸಿಂಗ್ ಆ್ಯಡ್ ಮಾಡ್ಕೊಳ್ತೀನಿ. 45 ಆಗುತ್ತೆ. 45ನ ಡಿವೈಡೆಡ್ ಬೈ 4 ಮಾಡೋಣ. ಎಷ್ಟು ಬಂತು? 11.25 ಬಂದಿದೆ. 11.25ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಅಂದರೆ 11 ಕಾಲನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ನ ಮಾರ್ಕ್ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಕ್ಲಾತ್ ಮೇಲೇ ಎಕ್ಸ್ಟ್ರಾ ಮಾರ್ಜಿನ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ಸ್ಟು ಇವರ ಒಂದು ವೇಸ್ಟ್ ಬಂದು 34 ಇದೆ. ಡಿವೈಡೆಡ್ ಬೈ 4 ಮಾಡ್ತೀನಿ. ಇದಕ್ಕೆ ಯಾವುದೇ ರೀತಿ ಲೂಸಿಂಗ್ ಆ್ಯಡ್ ಮಾಡೋಂಗಿಲ್ಲ. ನೋಡಿ, ನನಗೆ 8.5 ಬರ್ತಿದೆ. 8.25 ಬರ್ತಿದೆ. ನಾನಿಲ್ಲಿ 8.25 ತೊಗೊಳ್ತೀನಿ, ಯಾಕಂದರೆ ಅವ್ರು ಲೂಸಿಂಗ್ ಕೇಳಿದಾರಲ್ಲ, ಲೂಸ್ ಇಲ್ಲಿ ಬ್ಲೌಸ್ ಅಂತ, ಹಾಗಾಗಿ 8.25ನ ತೊಗೊಂಡಿದ್ದೀನಿ. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ? ಇಷ್ಟು ಮಾರ್ಕ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಮಾರ್ಜಿನ್ ಅಲ್ಲ, ಸಾರಿ, ಇದು ಡಾಟಿಗೋಸ್ಕರ 1 ಇಂಚು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ನಾನಿಲ್ಲಿ ತಗೊಳ್ತಾ ಇಲ್ಲ. ಎಕ್ಸ್ಟ್ರಾ ಮಾರ್ಜಿನ್ ನಾನು ಡೈರೆಕ್ಟಾಗಿ ಕ್ಲಾತ್ ಮೇಲೇ ತಗೊಳ್ತೀನಿ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಈಗ ಇಲ್ಲಿ ನೀವು ಡೀಪ್ನ ಎಷ್ಟು ತೊಗೊಳ್ತೀರಾ ನೋಡ್ಕೊಳ್ಳಿ. ನೋಡಿ, ಇಲ್ಲಿಂದ ಡೀಪು ಅವ್ರಿಗೆ ಎಷ್ಟು ಬೇಕು? 3.5 ಪಟ್ಟಿ ಬೇಕು. ನಾನಿಲ್ಲಿ 4.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಈ ರೀತಿ. ಇಲ್ಲಿಂದ ಉಳಿದಿದ್ದೆಲ್ಲ ಡೀಪ್ಗೆ ನೋಡಿ, ಇವ್ರು ನಿಯರ್ ಬೈ 12.25 ಬರುತ್ತೆ ಡೀಪ್ ಅನ್ನೋದು. ನೋಡಿ ಈ ರೀತಿ. ಓಕೆನಾ? ಈ ರೀತಿ ಮಾರ್ಕ್ನ ಮಾಡಿಕೊಂಡು ನಾವೀಗ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ನೋಡಿ, ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ? 4.25 ತೊಗೊಂಡಿದ್ದೀನಿ. ಸೇಮ್ 4.25 ಆದರೂ ತೊಗೊಳ್ಳಿ. ಇಲ್ಲ ನೀವು ಇಲ್ಲಿ ನಮ್ಗೆ ಇನ್ನೂ ಬ್ರಾಡ್ ಬೇಕಂದರೆ 5 ಇಂಚಾದರೂ ತೊಗೋಬೋದು. ನೀವು ಒಂದು ಬ್ಲೌಸ್ ಯಾವ ರೀತಿ ಹಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, 4.25ನೇ ತೊಗೊಳ್ತೀನಿ ನಾನು. ಇಲ್ಲಿ ನಾನು ಇನ್ನೂ ಜಾಸ್ತಿ ತೊಗೊಳ್ತಾ ಇಲ್ಲ. ಸೊ ನೀವು ಡೀಪ್ ಹಾಕ್ತೀನಿ ಬ್ರಾಡ್ ಅಂದರೆ ನೀವು ಇನ್ನೂ ಜಾಸ್ತಿನೂ ತೊಗೋಬೋದು. ಸೇಮ್ ಇಲ್ಲಿ 4.25 ಏನು ತೊಗೊಂಡಿದ್ದೀನೋ ಇಲ್ಲೂ ಕೂಡ 4.25ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಶೇಪ್ನ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ಡ್ರಾ ಮಾಡ್ತಾ ಇರುವಂಥದ್ದು ಈ ಥರ ಟ್ರಯಾಂಗಲ್ ಶೇಪು. ನೋಡಿ, ಸ್ವಲ್ಪ ಈ ಕಡೆ ಬಂದರೂ ಆಗುತ್ತೆ. ನೀವು ಸ್ಟ್ರೈಟಾಗಿ ಟ್ರಯಾಂಗಲ್ ಆದರೂ ಕೊಡ್ಬೋದು. ಸರಿ, ಈ ಥರ ಸ್ಟ್ರೈಟಾಗಾದರೂ ಕೊಡ್ಬೋದು, ಇಲ್ಲ ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಟ್ರಯಾಂಗಲ್ ಆದರೂ ಕೊಡ್ರಿ. ಈ ಥರ ಕೊಟ್ಟರೆ ನಿಮಗೆ ಬ್ರಾಡ್ ಅನ್ನೋದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಹ್ಯಾಂಡಲ್ಲಿ ಕೊಡ್ತಿದ್ದೀನಿ. ಸೊ ನಿಮಗೆ ಬ್ರಾಡ್ ಬೇಡ ಅಂದರೆ ನೀವು ಸ್ಟ್ರೈಟಾಗಿ ಹೀಗೇ ಕೊಟ್ಕೋಬೋದು. ಇಲ್ಲಿ ನಾನು ಬೋಟ್ ನೆಕ್ ಶೇಪ್ನ ಈ ಫ್ರೆಂಚ್ ಆರ್ಮೋಲ್ ಸ್ಕೇಲ್ನ ಯೂಸ್ ಮಾಡಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಸೊ ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾಡ್ತೀನೋ, ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ರೆಡಿ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ 15.5, 1 ಲೈನ್ ಜಾಸ್ತಿನೇ ಬರ್ತಿದೆ ನನಗೆ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಬ್ಯಾಕಲ್ಲೂ ಡೀಪ್ನ ಕೊಡ್ತಿದ್ದೀನಲ್ಲ, ಹಾಗಾಗಿ ನೋಡಿ ಇಲ್ಲಿ
ಕರೆಕ್ಟಾಗಿ 1/2 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಟ್ಬಿಡ್ತೀನಿ. ಈಗ ಒಂದು ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ತೀನಿ. ನಾವು 1/2 ಇಂಚು ಮಾರ್ಜಿನ ಬಿಟ್ಟು ಆರ್ಮೋಲ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಎಷ್ಟು ಬರುತ್ತೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲ್ನ ನೋಡಿ 9.5 ಬರ್ತಿದೆ ನನಗೆ, ಅಂದರೆ 19 ಬರ್ತಿದೆ ನಮಗೆ ಆರ್ಮೋಲು. ಸ್ವಲ್ಪ ಲೂಸಾಗಿ ಕೇಳಿದ್ದಾರೆ. ಇಲ್ಲಿ ಅವ್ರಿಗೆ ಆರ್ಮೋಲ್ ಬೇಕಾಗಿರೋದು 19, ನನಗಿಲ್ಲಿ ಬರ್ತಿರೋದು 9.5, 19 ಬರ್ತಿದೆ. ಸೊ ಇನ್ನೊಂದು 1/4 ಇಂಚಷ್ಟು ನನಗೆ ಲೂಸಿಂಗ್ ಬೇಕಾಗುತ್ತೆ. ಸೊ ನೋಡೋಣ ಮತ್ತೆ ನಾನು ಕ್ಲಾತಲ್ಲಿ ಇಲ್ಲಿ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೂಸಿಂಗ್ ಬೇಕು ಅಂದರೆ ನೀವು ಒಂದು 1/4 ಇಂಚಷ್ಟು ಲೂಸಿಂಗ್ ಬರುತ್ತೆ ಅಷ್ಟೇ. ನನಗೆ ಜಾಸ್ತಿ ಏನು ಲೂಸಿಂಗ್ ಬರೋದಿಲ್ಲ. ಅಮ್ಮ ಬೇರೆ ಕಲರ್ ಕೊಡಮ್ಮ, ರೆಡ್ ಕಲರ್ ಕೊಡಮ್ಮ. ರೆಡ್ ಕಲರ್ ನೋಡಿ, ಇದು ನಮ್ಮ ಒಂದು ಫೈನಲ್ ಲೈನ್, ನೆಕ್ದು ಫೈನಲ್ ಲೈನು. ಇದು ಫೈನಲ್ ಲೈನು. ಈಗ ಡಾಟ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಟೇಪ್ನ ಈ ರೀತಿ ಫೋಲ್ಡಿಂಗಲ್ಲಿ ಮಾಡಿಕೊಂಡು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ನಮಗೆ ಡಾಟ್ನ ಇಟ್ಕೋಬೇಕು. ನೋಡಿ ನಾನು 3.5 ತೊಗೊಳ್ತಾ ಇದ್ದೀನಿ. ಡಾಟು ನಮ್ಗೆ ರೆಡಿ ಅನ್ನೋದು 3 ಇಂಚಸ್ ಬರುತ್ತೆ. ಯಾಕಂದರೆ ಇಲ್ಲಿ ಡೀಪ್ ಆಲ್ರೆಡಿ ಜಾಸ್ತಿ ಇರೋದ್ರಿಂದ ವೇಸ್ಟಲ್ಲೂ ಅಷ್ಟೇ ನಾನು ಒಂದು 1/2 ಇಂಚು ಅವ್ರು ಕೊಟ್ಟಿರೋ ಮೆಜರ್ಮೆಂಟ್ಗಿಂತ 1/2 ಇಂಚ್ ಲೂಸೇ ಇಡ್ತೀನಿ. ಬೇಕಾದ್ರೆ ಮತ್ತೆ ಸ್ಟಿಚ್ನ ಹಾಕೋಬೋದು. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಇದು ನನಗೆ ಬ್ಯಾಕಲ್ಲಿ ಡೀಪ್ ಕೊಡ್ತಾ ಇರೋದ್ರಿಂದ ನಾನು ಇಲ್ಲಿಂದ ಈ ಥರ ಸ್ಟ್ರೈಟಾಗಿ ಲೈನ್ನ ಹಾಕೊಳ್ತೀನಿ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈನ ಮಾಡ್ತೀನಿ. ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ನೀವು ಫ್ರಂಟ್ ಉಕ್ಕಿರ್ತಿದ್ದೀರಾ ಬ್ಯಾಕ್ ಉಕ್ಕಿರ್ತಿದ್ದೀರಾ ಅನ್ನೋದು ನೋಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫ್ರಂಟೇ ಉಕ್ಕಿರ್ತಿರೋದು, ಬ್ಯಾಕ್ ಅಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ನನಗೆ ನೆಸಿಟಿ ಇಲ್ಲ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಮಾರ್ಜಿನ್ ಇರೋದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ಈ ನೆಕ್ ಇಲ್ಲಿ ನಾನು ಇದಕ್ಕೆ ಕಟ್ ಮಾಡ್ಕೊಳ್ತೀನಿ, ಡೀಪ್ನ ಕಟ್ ಮಾಡ್ಕೊಳ್ತಾ ಇಲ್ಲ. ನೋಡಿ ಬ್ಯಾಕ್ ಪಾರ್ಟ್ ಅನ್ನೋದು ನಂದು ರೆಡಿ ಆಗೋಯ್ತು. ಈಗ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಕ್ಕೆ ಇಲ್ಲೂ ಅಷ್ಟೇ ನಾನು ಸೇಮು ಮಾರ್ಜಿನ್ನ ಹಾಕ್ಕೊಳ್ತೀನಿ. ಈ ರೀತಿ ನೀಟಾಗಿ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಹಾಕ್ಕೊಳ್ಳಿ. ಇಲ್ಲೂ ಕೂಡ 1/2 ಇಂಚು ಮಾರ್ಜಿನ್ ತೊಗೊಳ್ತೀನಿ. 1/2 ಇಂಚಿಲ್ಲ 3/4 ಇಂಚು ತೊಗೊಳ್ಳಿ. ಯಾಕಂದರೆ ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನೀವು ಒಂದು 3/4 ಇಂಚ್ ತೊಗೊಂಡ್ರೂ ಏನು ಪ್ರಾಬ್ಲಮ್ ಬರೋಲ್ಲ. ನಮಗೆ ಫ್ರಂಟಲ್ಲಿ ಫ್ರಂಟ್ ಪಾರ್ಟ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಈಗ ನೋಡಿ ಫ್ರಂಟಲ್ಲಿ ನಾನು ಫುಲ್ ಶೋಲ್ಡರಲ್ಲಿ ಯಾವುದೇ ರೀತಿ ಪ್ಲಸ್ ಮಾಡಲ್ಲ. ಡೈರೆಕ್ಟಾಗಿ ನಾನು ಅವರ ಒಂದು ಫುಲ್ ಶೋಲ್ಡರ್ ಬಂದು 8 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ಶೋಲ್ಡರ್ 16 ಇದೆ, 16 ಇಂಚು, ಅದರಲ್ಲಿ ಅರ್ಧ 8 ಇಂಚು, 8 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ನಾನು 3/4 ಇಂಚಿಗೆ ಶೋಲ್ಡರ್ ಸ್ಲೋಪ್ನ ತೊಗೊಳ್ತಾ ಇದ್ದೀನಿ. ಇಲ್ಲೂ ಕೂಡ 3 ಇಂಚಸ್ಗೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದರೆ ನನಗಿಲ್ಲಿ ಶೋಲ್ಡರ್ ಮೈನಸ್ ಮಾಡ್ತೀನಲ್ಲ, ಸೊ ಹಾಗಾಗಿ ನಮಗಿದು ಮೈನಸ್ ಆಗುತ್ತೆ. ನೋಡಿ ಶೋಲ್ಡರ್ ಸ್ಲೋಪ್ ಲೈನ್ನ ಡ್ರಾ ಮಾಡಿಕೊಂಡೆ. ಈಗ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ಏನಂದರೆ ನಮ್ಮ ಒಂದು ರೆಡಿ ಶೋಲ್ಡರ್ ಎಷ್ಟು ಬೇಕು ಅಂತ. ಓಕೆನಾ, ಇಲ್ಲಿ ಎಷ್ಟು ಮೈನಸ್ ಮಾಡಬೇಕು ನೋಡಿ. ಇಲ್ಲಿಂದ 8 ಇಂಚಸ್ ಇದೆಯಲ್ಲ, ಇಲ್ಲಿ ನಾನಿಲ್ಲಿ ಮೈನಸ್ ಮಾಡ್ತಿರುವಂಥದ್ದು 1.5 ಇಂಚು ಮೈನಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಡೀಪ್ ನೀವು ಎಷ್ಟು ಹಾಕ್ತೀರಾ ಅನ್ನೋದ್ರ ಮೇಲೆ ಇಲ್ಲಿ ಮೈನಸ್ ಅನ್ನೋದು ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ನಾನಿಲ್ಲಿ ಶೋಲ್ಡರ್ ಮೈನಸ್ ಮಾಡ್ತೀನಿ 1 ಇಂಚು. ನೋಡಿ 1.1 ನಾನು ಮೈನಸ್ ಮಾಡ್ತೀನಿ. ಅಂದರೆ 1 ಇಂಚ್ ಮೇಲೆ 1 ಲೈನ್ನ ನಾನು ಮೈನಸ್ ಮಾಡ್ತಾಯಿದ್ದೀನಿ. ಉಳಿದಿದ್ದು ಎಷ್ಟಿದೆ ನೋಡ್ಕೊಳ್ಳಿ. ನೋಡಿ ಟೋಟಲ್ ನಮಗೆ 8 ಇಂಚು. ನನಗಿಲ್ಲಿ 7 ಇಂಚಿಗೆ 1 ಲೈನು ಕಡಿಮೆ ಇದೆ. ಇಷ್ಟಕ್ಕೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ನಮ್ಮ ಒಂದು ಶೋಲ್ಡರ್ ಮೈನಸ್ಸು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈ ಶೋಲ್ಡರ್ ಮೈನಸ್ ಮಾಡೋದು ಹೇಗೆ ಅಂದರೆ ನಮ್ಮ ಒಂದು ರೆಡಿ ಶೋಲ್ಡರ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು, ಮತ್ತು ನಮ್ಮ ಡೀಪ್ನು ಕೂಡ ಕನ್ಸಿಡರ್ ಮಾಡಿ ಶೋಲ್ಡರ್ ಮೈನಸ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನನಗೆ ಶೋಲ್ಡರ್ ಬಂದು
3 ಕಾಲು ರೆಡಿ ಶೋಲ್ಡರ್ ಬೇಕು ಮತ್ತು ಡೀಪು ನನಗೆ ಹೆವಿ ಇರೋದ್ರಿಂದ ಅಂದರೆ 8 ಇಂಚ್ ಇದೆ ಡೀಪು. ಸೊ ಹಾಗಾಗಿ ನಾನಿಲ್ಲಿ 1 ಇಂಚ್ ಮೇಲೆ ಒಂದು ಲೈನ್ನ ಮೈನಸ್ ಮಾಡ್ತಿದ್ದೀನಿ. ಸೊ ಈಗ ನೋಡಿ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲೂ ಕೂಡ ಸೇಮ್ ಅದೇ ಮಾರ್ಕಿಂಗು ಇಲ್ಲೂ ಕೂಡ ಮಾಡ್ಕೊಳ್ತೀನಿ ನಾನು. ಓಕೆನಾ, ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ಈಗ ನಮಗೆ ರೆಡಿ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳೋಣ. ರೆಡಿ ಶೋಲ್ಡರ್ ಬೇಕಾಗಿರೋದು ನಮಗೆ 3 ಕಾಲು ಅಲ್ವಾ. ಸೊ ಇಲ್ಲಿ 4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಬ್ಯಾಕಲ್ಲಿ ಎಷ್ಟು ನಾವು ರೆಡಿ ಶೋಲ್ಡರ್ ತೊಗೊಂಡಿದ್ದೀವೋ ಫ್ರಂಟಲ್ಲೂ ಕೂಡ ಅಷ್ಟೇ ರೆಡಿ ಶೋಲ್ಡರ್ನ ತೊಗೋಬೇಕಾಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೀವಿ ಅಂತ. ನೋಡಿ ನಮಗೆ ಬ್ಯಾಕಲ್ಲೂ 4 ಇಂಚು ರೆಡಿ ಶೋಲ್ಡರನ್ನು ತೊಗೊಂಡಿದ್ದೀನಿ. ಫ್ರಂಟಲ್ಲೂ ಕೂಡ ಸೇಮ್ 4 ಇಂಚು ರೆಡಿ ಶೋಲ್ಡರ್ ಅನ್ನೋದು ಬೇಕಾಗುತ್ತೆ. ರೆಡಿ ಶೋಲ್ಡರ್ನ 4 ಇಂಚ್ ತೊಗೊಂಡೆ. ಉಳಿದಿದ್ದನ್ನು ನೆಕ್ ವಿಡ್ತ್ಗೆ ಮಾರ್ಕ್ ಮಾಡ್ಕೊಳ್ತೇನೆ. ನೋಡಿ 3 ಇಂಚಸ್ಸು ನನಗೆ ನೆಕ್ ವಿಡ್ತ್ ಅನ್ನೋದು ಸಿಗ್ತಾ ಇದೆ. ನೆಕ್ ವಿಡ್ತ್ನ ನಾನು ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ಡೀಪು ಅವ್ರಿಗೆ 8 ಇಂಚಸ್ ಬೇಕು. ರೆಡಿ 8 ಇಂಚಸ್ ಅಂದರೆ ನಾನಿಲ್ಲಿ 8.5 ಇಂಚ್ನ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, 8.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಇಲ್ಲೂ ಕೂಡ ಸೇಮ್ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಇನ್ನು ಸ್ವಲ್ಪ ಬ್ರಾಡ್ ಆಗಬೇಕು ಅಂದರೆ ನೀವು ಬ್ರಾಡಾಗಿ ಕೂಡ ತೊಗೋಬೋದು. ನಾನು ಇಲ್ಲಿ 3.5 ತೊಗೊಳ್ತೀನಿ. ಈ ಒಂದು ಕಸ್ಟಮರು ನೆಕ್ ಅನ್ನೋದು ಬ್ರಾಡಾಗಿ ಹಾಕ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಯಾವುದೇ ಭಯ ಇಲ್ದಿರ ನಾನು ನೆಕ್ ಡೀಪ್ ಅನ್ನೋದು ತೊಗೊಂಡ್ಬಿಡ್ತಾ ಇದ್ದೀನಿ ಈ ರೀತಿ. ಈಗ ನಾವು ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಫಾರ್ಮುಲಾ ಯೂಸ್ ಮಾಡೋಣ. ಚೆಸ್ಟ್ ಡಿವೈಡೆಡ್ ಬೈ, ನೋಡಿ ಇವರ ಒಂದು ಚೆಸ್ಟ್ ಬಂದು 44 ಇಂಚಸ್ಸು ಡಿವೈಡೆಡ್ ಬೈ 6 ಮಾಡ್ತೀನಿ. ಎಷ್ಟು ಬರುತ್ತೆ ನೋಡಿ, 7.3 ಬಂದಿದೆ. ನಾನು ಇದರಲ್ಲಿ ಮೈನಸ್ ಮಾಡ್ತಾಯಿದ್ದೀನಿ 0.75. ನಮಗೆ 6.5 ಅನ್ನೋದು ಆರ್ಮೋಲ್ ಅನ್ನೋದು ಬರ್ತಿದೆ ನನ್ನ ಫ್ರಂಟಲ್ಲಿ. 6.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ನೋಡಿ 6.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ತೊಗೊಳ್ಳೋದಾದರೆ ನೋಡಿ 7 ಕಾಲು, ಇಲ್ಲೂ ಕೂಡ ಸೇಮ್ 7 ಕಾಲಿಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗಿಲ್ಲಿ 6.5 ಅನ್ನೋದು ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾವು ಎಷ್ಟು ತೊಗೊಂಡಿದ್ದೀವಿ, 8 ಇಂಚಸ್ ತೊಗೊಂಡಿದ್ದೀವಲ್ಲ. ಸೊ ಸಾರಿ 8 ಇಂಚಸ್ಸಲ್ಲ, ಇದು ಶೋಲ್ಡರ್ ಮೈನಸ್ ಮಾಡಿದ್ಮೇಲೆ 7 ಇಂಚಸ್ಗೆ ಒಂದು ಲೈನು ಕಡಿಮೆ ಇದೆ. ಇಲ್ಲಿ ನೋಡಿ 1/2 ಇಂಚ್ ನಾನು ಮೈನಸ್ ಮಾಡ್ಕೊಳ್ತೀನಿ. 1/2 ಇಂಚ್ ಮೈನಸ್ ಅಂದರೆ ನೋಡಿ ಒಂದು ಇಲ್ಲಿಂದ 1/2 ಇಂಚ್ ಇಲ್ಲಿಗೆ 1/2 ಇಂಚ್ ಮೈನಸ್ ಮಾಡಿ ಇಲ್ಲಿಂದ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ 1/2 ಇಂಚ್ ನಾನು ಇಲ್ಲಿ ಮೈನಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಆಗ್ತೀರಾ 1/2 ಇಂಚ್ ಮೈನಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮೈನಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ರಿಂಕಲ್ ಅನ್ನೋದು ಬರಲ್ಲ ಫ್ರಂಟಲ್ಲಿ. ಇಲ್ಲೂ 1/4 ಇಂಚು ನಾನು ಆರ್ಮೋಲ್ ಶೇಪ್ಗೆ ಕೊಡ್ತಿದ್ದೀನಿ. ಇಲ್ಲಿಂದ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಫೋಲ್ಡ್ ಮಾಡಿ ಒಂದು ಲೈನ್ನ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ಇವಾಗ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಚೆಸ್ಟಿಗೆ ನಾನು 44 ಇಂಚಸ್ಗೆ ಪ್ಲಸ್ 2 ಇಂಚ್ನ ಆ್ಯಡ್ ಮಾಡ್ತೀನಿ ಫ್ರಂಟಲ್ಲಿ. ಬ್ಯಾಕಲ್ಲಿ 1 ಇಂಚ್ನ ಆ್ಯಡ್ ಮಾಡಿದ್ದೆ, ಬ್ಯಾಕಲ್ಲಿ 1 ಇಂಚ್ ಆ್ಯಡ್ ಮಾಡಿದ್ದೆ, ಫ್ರಂಟಲ್ಲಿ 2 ಇಂಚಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ 46 ಆಗುತ್ತೆ. 46ನ ಡಿವೈಡೆಡ್ ಬೈ 4 ಮಾಡೋಣ. ನೋಡಿ 11.5 ಬರ್ತಿದೆ. ಓಕೆನಾ, ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. 46 ಡಿವೈಡೆಡ್ ಬೈ 4 11.5 ಬರ್ತಿದೆ. 11.5ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯ್ತಲ್ಲ. ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ ಫ್ರಂಟಲ್ಲಿ. ನೋಡಿ ಈ ಒಂದು ಮಿಡ್ಲ್ಗೆ ನೀವು ಫೋಲ್ಡ್ನ ಮಾಡ್ಕೊಳ್ಳಿ. ಬ್ಲೌಸ್ ಅಪೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇವ್ರಿಗೆ ಅಪೆಕ್ಸ್ ಪಾಯಿಂಟ್ ಬಂದು 11 ಇಂಚಸ್ಸು, ನಾನು 11.5ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇವರಿಗೆ ಒಂದು ಫುಲ್ಲು ಲೆಂತ್ ಬಂದು ಬ್ಯಾಕಲ್ಲಿ 15.5, ಫ್ರಂಟಲ್ಲಿ ರೆಡಿ ಅನ್ನೋದವ್ರಿಗೆ 16.5 ಬೇಕು. ಸೊ 16.5ಗೆ ನಾನಿಲ್ಲಿ 1 ಇಂಚ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 16.5ಗೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ 1.5 ಇಂಚ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ಆ್ಯಡ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವಿಲ್ಲಿ 2 ಇಂಚಸ್ ಮಾಮೂಲಿಯಾಗಿ ನಾವು ಮೈನಸ್ ಮಾಡ್ತೀವಲ್ಲ, ಸೇಮ್ 2 ಇಂಚಸ್ ಮೈನಸ್ ಮಾಡ್ಕೊಳ್ಳೋಣ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನು. ಇಷ್ಟು ಡ್ರಾ ಮಾಡಿದಾದಮೇಲೆ ನೋಡಿ ಇವರ ಒಂದು ಚೆಸ್ಟ್ ಬಂದು 44 ಇದೆ. ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. 4.4 ಬರುತ್ತೆ. ನೋಡಿ 4.4ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 4ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ನಾರ್ಮಲಾಗಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೋಡಿ ನಾರ್ಮಲಾಗಿ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ, 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ 3.5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಈ ರೀತಿ 3.5 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲೂ ನೋಡಿ 1.5 ಇಂಚು ಮೈನಸ್ ಮಾಡ್ಕೊಳ್ತೀನಿ.
ಇಲ್ಲಿಂದ ನಾನು 1/2 ಇಂಚು ಡೌನಿಂಗ್ ಬರ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಇಲ್ಲಿ ಈ ರೀತಿ ಡ್ರಾ ಮಾಡಿದಾದಮೇಲೆ ಈಗ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಇಲ್ಲಿ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ನೋಡಿ, ಈ ಥರ ಶೇಪ್ ಆದರೂ ಈ ರೀತಿ ಶೇಪ್ನ ಕೊಡ್ಬೋದು. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 3/4 ಇಂಚ್ ಬರುತ್ತೆ. 3/4 ಇಲ್ಲಿಂದ ಕಂಟಿನ್ಯೂ ಮಾಡಿ. ನೋಡಿ 3/4 ಇವ್ರಿಗೆ ಬೇಕಾಗಿರೋದು, ಇವರ ವೇಸ್ಟ್ ಬಂದು 34 ಇದೆ. ನೋಡಿ 34 ಡಿವೈಡೆಡ್ ಬೈ 4 ಮಾಡ್ಕೋಬೇಕು. 8.5 ನಾನು 1/2 ಇಂಚು ಲೂಸಿಂಗ್ ಆ್ಯಡ್ ಮಾಡ್ಕೊಳ್ತೀನಿ ಅನ್ನಲ್ಲ, 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನಾನು ಡೈರೆಕ್ಟಾಗಿ ಕ್ಲಾತ್ ಮೇಲೇ ಕೊಡ್ತೀನಿ. ನೋಡಿ, ನನಗೆ ಶೇಪ್ ಅನ್ನೋದು ಪ್ರಾಪರಾಗಿ ಬಂದಿಲ್ಲ. ಈ ರೀತಿ ಶೇಪ್ನ ಕೊಡ್ತೀನಿ. ಈಗ ಇಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಡಾಟ್ ಬಂದು 6 ಇಂಚಸ್ ಇದೆ. 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಡಾಟ್ ಲೆಂತ್ ಬಂದು ನಾನು 3 ಇಂಚಸ್ ತೊಗೊಳ್ತೀನಿ. ಇಲ್ಲಿ ನೋಡಿ 3.5 ಇಂಚ್ ತೊಗೊಂಡಲ್ಲ, ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ನಾನು ಡಾಟ್ ವಿಡ್ತ್ ಬಂದು 3.5 ಇಂಚ್ ತೊಗೊಳ್ತೀನಿ. ನಿಮಗೆ ದೊಡ್ಡ ಸೈಜ್ ಬ್ಲೌಸ್ ಕಟ್ಟಿಂಗ್ ಹೋದಷ್ಟು ನಿಮಗೆ ಮೆಷರ್ಮೆಂಟಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ನೀವು ಎಲ್ಲ ಒಂದೇ ಥರ ಕಟ್ಟಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಬರುತ್ತೆ. ನಮಗೆ ಇಲ್ಲಿ 3.5 ಯೂಶ್ವಲಿ ಕಡಿಮೆ ಬ್ಲೌಸ್ಗಳಿಗೆ ನಾವು ಡಾಟ್ ಲೆಂತ್ನ ತೊಗೊಳ್ತೀವಿ. ನೋಡಿ, ಇಲ್ಲಿ ನಾನು 3.5ನ ತೊಗೊಂಡಿದ್ದೀನಿ. ಇದು ನೋಡಿ, ಇಲ್ಲಿಂದ 1/2 ಇಂಚು ಈ ಕಡೆಗೆ, 1/2 ಇಂಚ್ ಆ ಕಡೆಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ನೋಡಿ ಸ್ಟ್ರೈಟ್ ಬರಬೇಕು ನಮಗೆ ಈ ಡಾಟ್ ಲೆಂತ್ಗೆ. ಇದು 3rd ಡಾಟ್. ನಾವು ಆರ್ಮೋಲ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿಲ್ಲ, ಆರ್ಮೋಲ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ಈಗ ಚೆಸ್ಟ್ ಲೈನು, ವೇಸ್ಟ್ ಲೈನು ಮಾರ್ಕ್ನ ಮಾಡ್ಕೊಂಡೆ. ಇಲ್ಲಿ 4th ಡಾಟು ನೀವು ನೋಡಿಕೊಂಡು ತಗೊಳ್ಳಿ. ಇದು 4th ಡಾಟು. ಇಲ್ಲಿ ನಾನು ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಯಾವುದೇ ರೀತಿ ಶೇಪ್ನ ನಾನು ಡ್ರಾ ಮಾಡ್ತಾಯಿಲ್ಲ, ಜಸ್ಟ್ ಇಲ್ಲಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಸೊ ನಿಮ್ಗೆ ಇನ್ನೂ ಬ್ರಾಡ್ ಆಗಬೇಕು ಅಂದರೂ ಕೂಡ ನೀವು ಬ್ರಾಡಾಗೂ ತೊಗೋಬೋದು. ನೋಡಿ, ಈ ರೀತಿ ಕೂಡ ನೀವು ತಗೋಬೋದು. ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು. ಇಲ್ಲಿಂದ ನಾನು ನೋಡಿ ಇಲ್ಲಿಗೆ ಒಂದು ಇಷ್ಟು ನಮಗೆ ನೆಕ್ ವಿಡ್ತಲ್ಲಿ ಮೈನಸ್ ಆಗುತ್ತೆ. ಇಷ್ಟು ಫ್ರಂಟ್ ಪಾರ್ಟು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ನಾನು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಕ್ಲಾತಲ್ಲೇ ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಉಪ್ಪಟ್ಟೆ ಐಪಟ್ಟಿಗೆ ನಾನು ಮಾರ್ಜಿನ್ನ ಬಿಟ್ಟಿದ್ದೀನಿ. ಇದು ಕೂಡ ಗಮನಿಸ್ಕೋಬೇಕು ನೀವು. ನೋಡಿ, ನೆಕ್ ಕಡೆಗೂ ಬಿಟ್ಟಿದ್ದೀನಿ, ಇಲ್ಲೂ ಕೂಡ ಬಿಟ್ಟಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳಿ ನೀವು. ಇಲ್ಲಿ 1/4 ಇಂಚಷ್ಟು ಈ ರೀತಿ ಡೌನಿಂಗ್ ಕಟ್ ಮಾಡಿಕೊಂಡೆ ನಾನು. ಇಷ್ಟು ಫ್ರಂಟ್ ಪಾರ್ಟು. ಇಲ್ಲೂ ಕೂಡ ನಾನು ನೆಕ್ನ ಕಟ್ ಮಾಡ್ತಾಯಿಲ್ಲ.
ಇದು ನಮಗೆ ಇಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ. ಓಕೆನಾ. ಇಷ್ಟು ಫ್ರಂಟ್ ಪಾರ್ಟು. ಸೊ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕಟಿಂಗ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ಅಂದರೆ ಲೈನಿಂಗ್ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ. ಈ ಪೇಪರ್ ಅನ್ನೋದು ಸಿಂಗಲ್ ಫೋಲ್ಡಿಂಗ್ ಇದೆ, ಇದು ಡಬಲ್ ಫೋಲ್ಡಿಂಗ್ ಮೇಲೆ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಡೈರೆಕ್ಟ್ ಬಟ್ಟೆ ಮೇಲೆ ಕಟ್ ಮಾಡೋದಕ್ಕೂ ಪೇಪರ್ ಮೇಲೆ ಕಟ್ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ. ನೋಡಿ ನಾನಿಲ್ಲಿ ಡೈರೆಕ್ಟು ಇಲ್ಲಿ ಬಟ್ಟೆ ಮೇಲೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇದನ್ನು ಪ್ಲೇಸ್ ಮಾಡ್ಕೊಳ್ಳೋದು ನಿಮಗೆ ಎಷ್ಟು ಬಟ್ಟೆ ಸೇವ್ ಆಗುತ್ತೆ ಅಂತ. ನಮಗೆ ಇಲ್ಲೇನು ಸ್ಟಿಚಿಂಗ್ ಮಾರ್ಜಿನ್ ಏನೋ ಅವಶ್ಯಕತೆ ಇಲ್ಲ, ಅದನ್ನು ನೋಡ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ ಆಲ್ರೆಡಿ ನಾವು ಬಿಟ್ಟಿದ್ದೀವಲ್ಲ, ನಮಗೆ ಸ್ಟಿಚಿಂಗ್ ಮಾರ್ಜಿನು ಅವಶ್ಯಕತೆ ಇಲ್ಲ. ನೋಡಿ ಇಷ್ಟರಲ್ಲೇ ನಮಗೆ ಸ್ಲೀವ್ಸ್ಗೆ ಆರಾಮ್ಸೆ ನಮಗೆ ಬಟ್ಟೆ ಅನ್ನೋದು ಸಿಗುತ್ತೆ. ಈಗ ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ತೀನಿ ನಾನು. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಬೇಕಾಗಿರೋದು 1.5 ಇಂಚಷ್ಟು. ಇನ್ನು ಉಳಿದಿದ್ದೆಲ್ಲ ನಮಗೆ ಈ ಪೇಪರಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ ಈ ರೀತಿ ನೀಟಾಗಿ ಪೇಪರ್ ಏನಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನ ಸೈಡಿಗೆ ತೆಗೆದುಬಿಟ್ಟೆ. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕರೆಕ್ಟಾಗಿ ಸೆಟ್ ಆಗ್ತಿದೆ. ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಗ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕು ನಮಗೆ. ನೋಡಿ ಇಲ್ಲೂ ಕೂಡ 1.5 ಇಂಚು ಈ ರೀತಿ ಮಾರ್ಕ್ನ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಇದನ್ನು ಕೂಡ ಇಲ್ಲಿ ಕಂಟಿನ್ಯೂ ಮಾಡೋಣ, ಇದನ್ನು ಕೂಡ ಇಲ್ಲಿ ಕಂಟಿನ್ಯೂ ಮಾಡೋಣ. ಇದು ಫ್ರಂಟ್ ಪಾರ್ಟು. ಇದು ಬ್ಯಾಕಲ್ಲೂ ಅಷ್ಟೇ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡೋಣ. ಇಷ್ಟು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು. ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಬ್ಯಾಕ್ ಪಾರ್ಟ್ ಆಯಿತು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಈಗ ಡಾಟ್ಸ್ನೆಲ್ಲ ಹೇಗಪ್ಪ ನಾವು ಮಾರ್ಕ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಕನ್ಫ್ಯೂಸ್ ಇರ್ಬೋದು. ಈ ಒಂದು ಪೇಪರ್ನ ಮತ್ತೆ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಮಾರ್ಕ್ ವೀಲ್ ತೊಗೊಂಡು ಈ ರೀತಿ ಮಾರ್ಕ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಈ ಮಾರ್ಕಿಂಗ್ ಅನ್ನೋದು ಬೀಳುತ್ತೆ. ಸೊ ಇದನ್ನು ನಾನು ಸ್ಟಿಚಿಂಗ್ ಟೈಮಲ್ಲಿ ಆ ರೀತಿ ಮಾಡ್ಕೊಳ್ತೀನಿ. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ಲೀವ್ಸ್ನ ಕಟ್ ಮಾಡೋಣ. ಸ್ಲೀವ್ಸ್ನ ಕಟ್ ಮಾಡೋಕ್ಕೆ ನನಗೆ ಕ್ಲಾತ್ ಇಷ್ಟೇ ಉಳಿದಿದೆ. ಸೊ ಇದಕ್ಕೆ ನಾನು ಪೀಸ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಕ್ಯಾನ್ವಾಸ್ ಐರನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಈಗ ಬೇರೆ ಬಟ್ಟೆಯಲ್ಲಿ ನಾನು ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಬೇರೆ ಲೈನಿಂಗ್ ಪೀಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಯಾವುದೇ ರೀತಿ ನಮಗೆ ಅಟ್ಯಾಚ್ ಅನ್ನೋದು ಬರಲ್ಲ ಲೈನಿಂಗು. ನೋಡಿ ನೀಟಾಗಿ ರೀತಿ ಫೋಲ್ಡಿಂಗ್ನ ಮಾಡಿಕೊಂಡು ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಕ್ಯಾನ್ವಾಸ್ ಎಲ್ಲ ಕೊಡೋದ್ರಿಂದ ನಮಗೆ ಲೈನಿಂಗು ನೀವು 1.5 ಮೀಟರ್ ಅಷ್ಟೇ ಬೇಕಾಗುತ್ತೆ. ಈಗ ಒಂದು ಸಲ ನಾನು ಇದನ್ನು ಚೆಕ್ ಮಾಡ್ಕೊಳ್ತೀನಿ. ನೋಡಿ ಈಗ 1/2 ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಇಲ್ಲಿಂದ ನಾನು ಚೆಕ್ ಮಾಡ್ಕೊಳ್ತೀನಿ ಎಷ್ಟು ಬೇಕಾಗುತ್ತೆ ನನಗೆ ಸ್ಲೀವ್ಗೆ ಬಿಡ್ತು ಅನ್ನೋದು. ನೋಡಿ 8.75 ಬೇಕು. 8.75 ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚ್ ಬೇಕಲ್ವಾ. 8.75 ನಾವು ಈ ಥರ ಕ್ರಾಸ್ ಆಗಿ ತೊಗೊಂಡ್ರೆ 8.75 ಬರಬೇಕು. ಪ್ಲಸ್ 1.5 ಇಂಚ್ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಬರಬೇಕು. ಅಲ್ಲಿವರೆಗೂ ನಾವು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವು.
8 ಮುಕ್ಕಾಲು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು ಸಾಕಾಗುತ್ತೆ ನೋಡಿ. ಇವರಿಗೆ ಸ್ಲೀವ್ ಲೆಂತ್ ಬೇಕಾಗಿರೋದು 11.5. ನಾನಿಲ್ಲಿ 1 ಇಂಚ್ ಸೇರಿಸಿ 12.5ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಎಷ್ಟು ಸ್ಲೀವ್ ಲೆಂತ್ ಬೇಕೋ ಅದಕ್ಕೆ 1 ಇಂಚ್ನ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ. 12.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನಿಲ್ಲಿ ಈ ರೀತಿ. ಇವರ ಒಂದು ಸ್ಲೀವ್ ಡೌನಿಂಗ್ ತೊಗೊಳ್ತೀನಿ ನಾನು 4 ಇಂಚಿಗೆ. ಸೊ ನೀವು ಇಲ್ಲಿ ಕೇಳ್ಬೋದು ಇವರ ಚೆಸ್ಟ್ ಡಿವೈಡೆಡ್ ಬೈ 10 ಮಾಡಿ ನೀವು 4 ಇಂಚ್ ಬರುವಂಥ ಆನ್ಸರ್ನ ನೀವು ಸ್ಲೀವ್ ಡೌನ್ಗೆ ತಗೋಬೋದಲ್ಲ ಅಂತ ನೋಡಿ. 44 ಡಿವೈಡೆಡ್ ಬೈ 4 ಮಾಡೋಣ. ಸಾರಿ 10 44 ಡಿವೈಡೆಡ್ ಬೈ 10 ಮಾಡಿದ್ರೆ 4.4 ಬರುತ್ತೆ. ನೀವು 4.4 ಆದರೂ ತಗೊಳ್ಳಿ. ಇಲ್ಲ ನನಗೆ ಕೈ ಮೇಲಕ್ಕೆ ಆಡ್ಸೋಕ್ಕೆ ಕೆಳಗಡೆ ಆಗ್ತಾ ಇಲ್ಲ ಅನ್ನೋದಾದರೆ ನೀವು 4 ಇಂಚ್ ತಗೊಳ್ಳಿ. ಇಲ್ಲ ನಮ್ಮ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬೇಕು, ಕೈ ಮೇಲೆ ಎತ್ತಕ್ಕೆ ಇಳಿಸೋಕ್ಕೆ ಏನೂ ಅವಶ್ಯಕತೆ ಇಲ್ಲ, ನಮ್ಮ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರಬೇಕು ಅಂದರೆ ನೀವು 4.4ನ ತಗೊಳ್ಳಿ. ನೋಡಿ ನಾನು 4 ಇಂಚ್ ತೊಗೊಂಡಿದ್ದೀನಿ. ಇಲ್ಲ 4 ಕಾಲನೇ ತೊಗೊಳ್ತೀನಿ. ಇಲ್ಲಿಂದ ನೋಡಿ ಈ ರೀತಿ 4 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಕೂಡ ನಿಮ್ಮ ಒಂದು ಚಾಯ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಕೈ ಎಲ್ಲ ಆಡ್ಸೋಕ್ಕಾಗಲ್ಲ, ಫಿಟ್ಟಿಂಗ್ ನನಗೆ ಕರೆಕ್ಟಾಗಿ ಬೇಕು, ಕೈ ಆಡಿಸೋದು ಏನು ಬೇಡ, ಕೈ ಮೇಲೆ ಎತ್ತೋದು ಇಳಿಸೋದು ಎಲ್ಲ ಬೇಡ ಅಂದರೆ ನೀವು 4.4 ತಗೊಳ್ಳಿ. ಇಲ್ಲ ನನಗೆ ಸ್ವಲ್ಪ ಕೈ ಹಿಂಗೆ ಎತ್ತಕ್ಕೆ ಆಡ್ಸೋಕ್ಕೆ ಇಳಿಸೋಕ್ಕೆ ಬೇಕಾಗುತ್ತೆ ಅಂತಂದರೆ ನೀವು 4 ಇಂಚ್ನ ತಗೊಳ್ಳಿ. ಸೊ ಆಪ್ಷನ್ನು ನಿಮಗೆ ಬಿಟ್ಟಿದ್ದು. ಸೊ ಈ ರೀತಿ ಮಾರ್ಕ್ನ ಮಾಡಿಕೊಂಡು ನಾನಿಲ್ಲಿ 4 ಕಾಲಿಗೆ ಮಾರ್ಕ್ ಮಾಡ್ಕೊಂಡು ಒಂದು ಲೈನು ಕಡಿಮೆ 8 ಮುಕ್ಕಾಲಿಗೆ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಹ್ಯಾಂಡ್ ಲೂಸ್ ಎಷ್ಟು ಬೇಕು ಅವ್ರಿಗೆ? ಸ್ಲೀವ್ ಲೂಸ್ ಬಂದು 6 ಇಂಚಸ್ಸು, ಅರೌಂಡ್ ನಮಗೆ 12 ಅನ್ನೋದು ಬರುತ್ತೆ. ಸೊ ಅದರಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ ನಮಗೆ 6 ಇಂಚಸ್ ಬರುತ್ತೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನು ಈ ರೀತಿ. ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದಾದಮೇಲೆ ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಶೇಪ್ ಏನಿದೆಯೋ ಸ್ಲೀವ್ ಶೇಪ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿಕೊಂಡು ನೀವು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ಈ ಲೈನ್ ಕ್ರಾಸ್ ಆಗೋಗಿದೆಯಲ್ಲ, ಎಷ್ಟು ಕ್ರಾಸ್ ಆಗೋಗಿದೆ ಅಷ್ಟು ಸ್ಕೇಲ್ನ ಈ ರೀತಿ ಇಟ್ಕೊಂಡು ಇದನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ರೆ ನಮಗೆ ಸ್ಲೀವ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ ನೋಡಿ. ಇಲ್ಲಿ ಅವರಿಗೆ ಸ್ವಲ್ಪ ಕ್ರಾಸ್ ಆಗಿ ನಾನು ರೆಫರೆನ್ಸ್ ಪಿಕ್ ತೋರಿಸೋದಲ್ಲ, ನಿಮಗೆ ಸ್ವಲ್ಪ ಕ್ರಾಸ್ ಆಗಬೇಕು ಅಂದರೂ ಇಲ್ಲಿಗೆ ನಾನು ಕ್ರಾಸ್ ಆಗಿ ಒಂದು ಶೇಪ್ನ ಕೊಡ್ತೀನಿ ನೋಡಿ. ಸ್ವಲ್ಪ ಕ್ರಾಸ್ ಆಗಿ ಸಾಕು ಅಂದಿದ್ರೆ ಸ್ವಲ್ಪ ಕ್ರಾಸ್ ಆಗಿ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಪೈಪಿಂಗ್ನ ಕೊಟ್ಟರೆ ನಿಮ್ಮ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಲೀವ್ ಲೆಂತ್ಗೆ 1 ಇಂಚು ಸೇರಿಸ್ಕೊಂಡು ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈಗ ಸ್ಲೀವ್ಸ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಷ್ಟು ಕ್ರಾಸ್ ಆಗಿದೆಯೋ ಅಷ್ಟು ಕ್ರಾಸ್ನ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ಕಟಿಂಗ್ ಅನ್ನೋದು ಆಯಿತು. ಈಗ ನಾನಿಲ್ಲಿ ಒಂದು ಮ್ಯಾಚ್ನ ಹೊಡ್ಕೊಳ್ಳೋಣ. ಫ್ರಂಟ್ ಶೇಪ್ನ ತೆಗಿನ ನೋಡಿ. ನೀಟಾಗಿ ನಮಗೆ ಸ್ಲೀವ್ಸ್ ಅನ್ನೋದು ಮಾರ್ಕಿಂಗ್ ಆಗಿದೆ. 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟಿದೆಯೋ ಈ ಮಿಡ್ಲಿಗೆ ನಾವು ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಇಲ್ಲೊಂದು 1/2 ಇಂಚಷ್ಟು ನೀವು ಕಂಪಲ್ಸರಿ 1/2 ಇಂಚ್ ಅನ್ನೋದು ತಗೋಬೇಕಾಗುತ್ತೆ. ನಿಮ್ಗೆ ಎಲ್ಲಿ ಸೆಟ್ ಆದರೆ ಅಷ್ಟು ಅಲ್ಲಿ ಸ್ಕೇಲ್ನ ಮೂವ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ. ಈಗ ಫ್ರಂಟ್ ಶೇಪ್ನ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಒಂದು ಮ್ಯಾಚ್ನ ಇಟ್ಕೊಳ್ತೀನಿ. ಇಷ್ಟು ಸ್ಲೀವ್ ಕಟ್ಟಿಂಗು. ಇದರಲ್ಲಿ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನಾನು. ಓಕೆನಾ? ಇಷ್ಟು ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದು ಲೈನಿಂಗ್ನ ತೊಗೊಂಡಿದ್ದೀನಿ ನಾನು. ಶೇಪ್ ಬೆಲ್ಟ್ ನೋಡಿ ನಾನು ಇದನ್ನ ಸ್ಟ್ಯಾಂಡರ್ಡ್ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ತೀನಿ. ಇವರ ಒಂದು ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 34 ಇದೆ ನೋಡಿ. 34 ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ ನಮಗೆ ಎಷ್ಟು ಬರುತ್ತೆ? 8.5 ಬರುತ್ತೆ. ನಾನಿಲ್ಲಿ 3.5 ಇಂಚ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ನಾನು 3.5 ಆ್ಯಡ್ ಮಾಡ್ಕೊಳ್ತೀನಿ ಪ್ಲಸ್ 3.5 12 ಇಂಚಸ್ ತೊಗೊಳ್ತೀನಿ ನಾನು ಇಲ್ಲಿ ಲೆಂತ್. ಶೇಪ್ ಬೆಲ್ಟ್ ಲೆಂತು 12 ಇಂಚಸ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ 3.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನೀವು ಕಡಿಮೆ ಆಗದೆ ಇರೋ ಥರ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಎಕ್ಸ್ಟ್ರಾ ಆದರೂ ನಾವು ಕಟ್ ಮಾಡ್ಕೋಬೋದು, ಕಡಿಮೆ ಆದರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಶೇಪ್ನ ಕೊಟ್ಟು ನಾನು ಶೇಪ್ ಬೆಲ್ಟ್ನ ಕೂಡ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಕ್ರಾಸ್ ಆಗಿ 1/2 ಇಂಚು ಎಷ್ಟು ಶೇಪ್ ಬೆಲ್ಟ್ ಕಟ್ಟಿಂಗ್ ಕೂಡ ಆಯಿತು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಾನಿಲ್ಲಿ ಏನು ಬಾರ್ಡರ್ ಬಂದಿದೆಯೋ ನೋಡಿ, ಈ ಬಾರ್ಡರ್ನ ಸ್ಲೀವ್ಗೆ ಎಕ್ಸ್ಟ್ರಾ ಕೊಡ್ತೀನಿ, ಅಂದರೆ ಸ್ಟಿಚ್ ಆದಮೇಲೆ ಕೊಡ್ತೀನಿ. ಸೊ ಹಾಗಾಗಿ ಈ ಬಾರ್ಡರ್ನ ನಾನು ಎಕ್ಸಸ್ಸು ಕಟ್ ಮಾಡಿ ಸೈಡ್ಗೆ ತೊಗೊಳ್ತೀನಿ. ಸೊ ಈ ಥರ ಪ್ಯಾಟರ್ನ್ ಬ್ಲೌಸಸ್ ಎಲ್ಲ ರೆಡಿ ಮಾಡ್ಬೇಕಾದ್ರೆ ನಿಮಗೆ ಟೈಮ್ ಅನ್ನೋದು ತಗೊಳುತ್ತೆ. ಸೊ ಹಾಗಾಗಿ ನಾವು ಪೇಷನ್ಸಿಂದ ವೀಡಿಯೋನ ನೋಡಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಾವು ಸೆಂಟ್ರಲ್ ಕೊಡುವಂತಹ ಕೆಲವೊಂದು ಪಾಯಿಂಟ್ಸು ನಿಮಗೆ ಅರ್ಥ ಆಗದೆ ಇರ್ಬೋದು. ನೀವು ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ ಉಳಿದಿರೋ ಫ್ಯಾಬ್ರಿಕ್ ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಬರ್ತೀನಿ. ಸೊ ಬಾರ್ಡರ್ನ ಸಪ್ರೇಟ್ ಮಾಡ್ಕೊಳಲ್ಲ. ಸೊ ಈಗ ಇದ್ರ ಮೇಲೆ ಲೈನಿಂಗ್ನ ಹಾಕೊಂಡು ಕಟ್ ಮಾಡ್ಕೊಂಡು ಬರ್ತೀನಿ.
ನೋಡಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊ ತುಂಬಾ ಡಿಫಿಕಲ್ಟ್ ಆಯಿತು. ಈ ಒಂದು ಪೀಸ್ ಅನ್ನೋದು ಚಿಕ್ಕದಾಗಿದೆ ನೋಡಿ. ಸ್ಲೀವ್ಸ್ಗೆ ಮಾತ್ರ ನಾನು ಒಳಗಡೆಗೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನೆಕ್ ಪಾರ್ಟ್ಗೆ ಹೋಗುತ್ತೆ ಅಂತ. ಸೊ ತುಂಬಾ ಕ್ರಾಸಾಗಿ ಅಡ್ಜಸ್ಟ್ ಮಾಡಿದ್ದೀನಿ ನಾನು. ಈ ಮೇನ್ ಫ್ಯಾಬ್ರಿಕ್ ಅನ್ನೋದು ಫ್ರಂಟಿಗೆ ಕ್ರಾಸ್ ಕೊಟ್ಟಿದ್ದೀನಿ, ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ನನಗೆ. ಹಾಗಾಗಿ ನೋಡಿ ಅದನ್ನು ಗ್ಲೂ ಹಾಕಿ ನೀಟಾಗಿ ಅಂಟಿಸ್ಕೊಂಡಿದ್ದೀನಿ. ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನೂ ಬಿಟ್ಟಿಲ್ಲ, ಗ್ಲೂ ಹಾಕಿ ಹಂಗೆ ಅಂಟಿಸ್ಕೊಂಡು ಸೊ ಅದನ್ನು ಹಾಗೇ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲೆಲ್ಲ ಪೀಸ್ ಕಟ್ಟಬೇಕಾಗಿ ಬರುತ್ತೆ ನೋಡಿ, ಈ ಕಡೆ ಸ್ಲೀವ್ಸ್ಗೆ ಮತ್ತು ಫ್ರಂಟ್ ಪಾರ್ಟಲ್ಲೆಲ್ಲ. ಸೊ ಇದಕ್ಕೆಲ್ಲ ನಾನು ಪೀಸ್ನ ಕಟ್ಕೊಳ್ತೀನಿ. ಶೇಪ್ ಬೆಲ್ಟ್ಗೆ ನೋಡಿ ಎಕ್ಸ್ಟ್ರಾ ನಾನು ಬಟ್ಟೆನ ತೊಗೊಂಡಿದ್ದೀನಿ, ಶೇಪ್ ಬೆಲ್ಟ್ಗೆ ಎಕ್ಸ್ಟ್ರಾ ಹಾಕೋಣ ಅಂತ ಹೇಳ್ಬಿಟ್ಟು. ನೋಡಿ ಈ ಫ್ಯಾಬ್ರಿಕಲ್ಲೇ ನಾನು ಈ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ಎಲ್ಲೆಲ್ಲೆಲ್ಲ ಪೀಸ್ ಕಟ್ಕೋಬೇಕು ಅಲ್ಲೆಲ್ಲ ನಾನು ಪೀಸ್ ಕಟ್ಕೊಳ್ತೀನಿ. ಸೊ ನಾನು ಇದು ಬಾರ್ಡ್ರನ್ನ ಕಟ್ ಮಾಡಿಬಿಟ್ಟಿದ್ದೆ, ಇಲ್ಲಾಂದರೆ ನಿಜವಾಗ್ಲೂ ನಾನು ಇದನ್ನು ವಾಪಸ್ಸೇ ಕೊಡ್ತಿದ್ದೆ. ಅಷ್ಟು ಡಿಫಿಕಲ್ಟ್ ಆಯಿತು ನನಗೆ ಇದನ್ನು ಸೆಟ್ ಮಾಡಿ ಕಟ್ ಮಾಡೋದಕ್ಕೆ. ಸುಮಾರು ಅದು ಲೈನಿಂಗ್ ಮೈನ್ ಫ್ಯಾಬ್ರಿಕ್ನ ಸೆಟ್ ಮಾಡೋದಕ್ಕೆ ನಾನು 1/2 ಅವರ್ ತೊಗೊಂಡಿದ್ದೀನಿ. ಸೊ ಯಾವ ರೀತಿ ಹಾಕ್ಕೊಂಡ್ರೂ ನನಗೆ ಅದು ಕರೆಕ್ಟಾಗಿ ಬರ್ತಿರ್ಲಿಲ್ಲ. ಹಾಗಾಗಿ ನೀವು ಸಾಧ್ಯವಾದಷ್ಟು ಬಿಗಿನರ್ಸ್ ಆದರೆ ನೀವು ಜಾಸ್ತಿ ಇರೋ ಬ್ಲೌಸ್ ಪೀಸ್ನ ತೊಗೊಳ್ಳಿ, ಕಡಿಮೆ ಇರೋ ಬ್ಲೌಸ್ ಪೀಸ್ ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಯಾಕಂದರೆ ನಿಮಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡೋದು ಗೊತ್ತಾಗಲ್ಲ ಅಂದರೆ ಮತ್ತು ಬ್ಲೌಸ್ನ ಹಾಳು ಮಾಡಿಬಿಟ್ರೆ ನಿಮಗೆ ಕಷ್ಟ ಆಗ್ಬಿಡುತ್ತೆ. ನೋಡಿ ಕ್ಯಾನ್ವಾಸ್ ತೊಗೊಂಡೆ, ಕ್ಯಾನ್ವಾಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬ್ಯಾಕ್ ಪಾರ್ಟ್ನ ಇಟ್ಟು ಅದ್ರ ಮೇಲೆ ನಾನು ಕ್ಯಾನ್ವಾಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ವೀಲಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನೋಡಿ ಬೀಳುತ್ತೇನೋ ನೋಡಿ, ಬಟ್ಟೆ ಮೇಲೆ ಆದರೆ ಬೀಳುತ್ತೆ, ಇಲ್ಲಿ ಕ್ಯಾನ್ವಾಸ್ ಮೇಲೆ ಬೀಳಲ್ಲ. ನೋಡಿ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ಪ್ಲೇಸ್ ಮಾಡಿಕೊಂಡು ಮಾರ್ಕಿಂಗ್ನ ಅನ್ನೋದು ಮಾಡ್ಕೊಳ್ತೀನಿ. ನೀವು ಬ್ಲೌಸ್ ಪೀಸ್ನ ನೋಡಿ ತಗೊಳ್ಳಿ. ಚಿಕ್ಕದಿದ್ದರೆ ಸೈಜ್ ದೊಡ್ಡ ಬ್ಲೌಸ್ ಸೈಜು ದೊಡ್ಡದಿದೆ, ಮೇನ್ ಫ್ಯಾಬ್ರಿಕ್ಕು ಅಂದರೆ ಬ್ಲೌಸ್ ಪೀಸ್ ಚಿಕ್ಕದಿದೆ ಅಂದರೆ ಖಂಡಿತವಾಗ್ಲೂ ತೊಗೋಬೇಡಿ, ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡಿ ನಾವು ಸ್ಟಿಚ್ ಮಾಡಿದ್ದೀವಿ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅವರು. ಮತ್ತು ಯಾಕೆ ಫಸ್ಟೇ ಹೇಳ್ಬೇಕಿತ್ತಲ್ಲ ನೀವು ಅಂತಲೂ ಹೇಳ್ತಾರೆ. ಸೊ ಹಾಗಾಗಿ ನೀವು ಬಿಗಿನರ್ಸ್ ಆದರೆ ನೀವು ಬ್ಲೌಸ್ ಪೀಸ್ ದೊಡ್ಡದಾಗಿದ್ದರೆ ಮಾತ್ರ ತೊಗೊಳ್ಳಿ. ದೊಡ್ಡ ಸೈಜ್ ಬ್ಲೌಸ್ ಆದರೆ ನೋಡಿ ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಬ್ಯಾಕ್ ಪಾರ್ಟ್ ಆಯಿತು, ಫ್ರಂಟ್ ಪಾರ್ಟ್ ಸೇಮ್ ಅದೇ ರೀತಿ ನೆಕ್ನ ಕಟ್ ಮಾಡಿಕೊಂಡು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು 44 ಸೈಜ್ ಆಗಿರೋದ್ರಿಂದ ದೊಡ್ಡ ಸೈಜ್ ಬ್ಲೌಸು. ನಮಗೆ 1.25 ಮೀಟ್ರ್ ತೊಗೊಂಡ್ರೆ ಸಾಕೋಗುತ್ತೆ ಅಂದ್ಕೊಂಡೆ ನಾನು. ಕ್ಯಾನ್ವಾಸ್ಗೆಲ್ಲ ನನಗೆ ಹತ್ತತ್ರ 1.5 ಮೀಟ್ರ್ ಮೇಲೇ ಇಡಿಸ್ತು ಲೈನಿಂಗ್ ಅನ್ನೋದು. ಸೊ ಹಾಗಾಗಿ ನೀವು ದೊಡ್ಡ ಸೈಜ್ ಬ್ಲೌಸ್ ಆದರೆ ಚಾರ್ಜು ಕೂಡ ಜಾಸ್ತಿನೇ ಮಾಡಬೇಕಾಗುತ್ತೆ, ಯಾಕಂದರೆ ನಮಗೆ ಲೈನಿಂಗು ಅಷ್ಟೇ ತಗೊಳುತ್ತೆ, ನಮ್ಮ ಒಂದು ಎಫರ್ಟು ಕೂಡ ಅಷ್ಟೇ ತಗೊಳುತ್ತೆ, ಮತ್ತು ಪ್ಯಾಟ್ರನ್ ಮೇಲೂ ಅಷ್ಟೇ ನೀವು ಕಾಸ್ಟ್ನ ತೊಗೋಬೇಕು. ಎಲ್ಲ ಬ್ಲೌಸಸ್ಗೂ ಒಂದೇ ರೇಟ್ ತೊಗೊಳ್ತೀನಿ ಅಂದರೆ ನಿಮಗೇನೂ ಬರೋದಿಲ್ಲ. ಸೊ ಪ್ಯಾಟ್ರನ್ ಚೇಂಜ್ ಆದಷ್ಟೆಲ್ಲ ನೀವು ಕಾಸ್ಟು ಕೂಡ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಈ ಒಂದು ಬ್ಲೌಸ್ಗೆ ಅವ್ರು ಕೊಟ್ಟಿರೋದು ನನಗೆ ಬ್ಲೌಸ್ ಪೀಸ್ ಅಂದರೆ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸ್ಗೆ ಬಟ್ಟೆ ಸಾಕಾಗಿಲ್ಲ. ಇದರಲ್ಲಿ ಡೋರಿ ಎಲ್ಲ ಕೇಳಿದ್ದಾರೆ, ಟ್ಯಾಸಲ್ಸ್ ಜಾಸ್ತಿ ಕೇಳಿದ್ದಾರೆ. ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡೋಕ್ಕೆ ತುಂಬಾ ತಲೆನೋವು ಅನಿಸ್ತು. ಸೊ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿರೋದ್ರಿಂದ ಸರಿ ಹೋಯ್ತು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇಲ್ಲ ಅಂದಿದ್ರೆ ಅದು ಕಷ್ಟನೇ ಆಗ್ತಿತ್ತು. ಸೊ ನಾನಿಲ್ಲಿ ಡೋರಿಗೆಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್ ಹಾಕಿದ್ದೀನಿ, ಶೇಪ್ ಬೆಲ್ಟ್ಗೆಲ್ಲ ಎಕ್ಸ್ಟ್ರಾ ಫ್ಯಾಬ್ರಿಕ್ ಹಾಕಿದ್ದೀನಿ. ನೋಡಿ ಫ್ರಂಟ್ ಪಾರ್ಟ್ ಕ್ಯಾನ್ವಾಸ್ನ ಬಿಗಿನರ್ಸ್ ಆದರೆ ನೀವು ಗುಂಡ್ಪಿನ್ನಲ್ಲಿ ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ಳಿ, ಬಟ್ಟೆ ಜರಗದಂಗಿರುತ್ತೆ. ನೋಡಿ ನೀಟಾಗಿ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇದು ತುಂಬಾ ಸಿಲ್ಕ್ ಮೆಟೀರಿಯಲ್ಲು, ತುಂಬ ಜಾರುತ್ತೆ. ಈ ಥರ ಮೆಟೀರಿಯಲ್ ಇದ್ದಾಗ ಸೇಫ್ಟಿಗೆ ನೀವು ಗುಂಡ್ಪಿನ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆದರೆ. ನೋಡಿ ನೀಟಾಗಿ ಪ್ರೆಸ್ ಮಾಡಿ ಕಿನಾರೆ ಸ್ಟಿಚ್ನ ಹೊಂದು ಹಾಕ್ಕೊಳ್ತಾ ಇದ್ದೀನಿ ಕ್ಯಾನ್ವಾಸ್ ಮೇಲೆ. ಈ ರೀತಿ ಕಿನಾರೆ ಸ್ಟಿಚ್ನ ಹಾಕ್ಕೊಳ್ಳೋದಕ್ಕೆ ಹಾಕ್ಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಎಮ್ಮಿಂಗ್ ಮಾಡ್ಕೊಳ್ತೀನಿ, ಸ್ಟಿಚ್ ಹಾಕ್ಕೊಳ್ಳಲ್ಲ, ಎಮ್ಮಿಂಗ್ ಮಾಡ್ಕೊಳ್ತೀನಿ. ಸಾಧ್ಯವಾದಷ್ಟು ಮೇಲೆ ಸ್ಟಿಚ್ ಬರದೇ ಇರೋ ಥರ ನೋಡಿಕೊಂಡ್ರೆ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೋಡಿ ಎಮ್ಮಿಂಗ್ ಮಾಡ್ಕೊಳ್ತೀನಿ, ಸ್ಟಿಚ್ ಹಾಕಲ್ಲ. ಫ್ರಂಟ್ ಪಾರ್ಟ್ ನಿಮಗೆ ಈ ರೀತಿ ನೆಕ್ ಅನ್ನೋದು ರೆಡಿ ಆಯಿತು. ಸೊ ನೋಡಿ ಈಗ ಡೋರಿಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಲ್ಲ, ಇಲ್ಲಿ ನನಗೇನಾಯಿತು ಅಂದರೆ ಡೋರಿ ನೋಡಿ ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಾನು ಹೆಂಗೆ ಮಾಡಿಕೊಂಡೆ ಅಂತ. ಡೋರಿಗೆ ಇಷ್ಟು ಸಾಕು ಅಂತ ನಾನು ಹಾಕ್ಕೊಂಡೆ. ಸೊ ಆದರೆ ಇಷ್ಟೊಂದು ಸಾಕಾಗಿಲ್ಲ. ನೋಡ್ಕೊಳ್ಳಿ ಎಷ್ಟು ಪೀಸ್ ಅಟ್ಯಾಚ್ ಮಾಡಿದ್ರು ನಾನು ಡೋರಿ ಅನ್ನೋದು ಸಾಕಾಗಿರಲ್ಲ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಡೋರಿನ ಎಳ್ಕೊಳ್ತೀನಿ ನಾನು. ಇದು ಅಷ್ಟೇ ಪೀಸ್ನ ಅಟ್ಯಾಚ್ ಮಾಡಿಕೊಂಡಾಗ ಈ ಸಿಲ್ಕ್ ಮೆಟೀರಿಯಲ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಆರಾಮಾಗೆ ಬಂತು. ಕಾಟನ್ ಫ್ಯಾಬ್ರಿಕ್ ಆದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇದನ್ನು ನೀಟಾಗಿ ಈವನ್ನಾಗೆ ನೀವು ಸ್ಟಿಚ್ನ ಹಾಕ್ಕೋಬೇಕು, ಆ ಕಡೆ ಈ ಕಡೆ ಹೋಗಬಾರ್ದು. ಈ ಡೋರಿ ಎಳಿಬೇಕಾದ್ರೆ ಈವನ್ ಆಗಿರಬೇಕು ಸ್ಟಿಚ್ಚು, ಅಂದರೆ ಡೋರಿ ಸೈಜು ಲೆವೆಲ್ಲಾಗಿದ್ದರೆ ಚೆನ್ನಾಗಿರುತ್ತೆ. ಈ ರೀತಿ ನಾನು ಡೋರಿಗೆ ಸ್ಟಿಚ್ನ ಹಾಕ್ಕೊಂಡು, ಯಾರೆಲ್ಲ ಡೋರಿ ಎಳೆಯೋದು ಡಿಫಿಕಲ್ಟ್ ಅನ್ನೋರು ನೀವು ಡೋರಿಗೆ ಸ್ಟಿಚ್ ಹಾಕ್ಕೋಬೇಕಂದ್ರೆ ಈವನ್ ಆಗಿದ್ದರೆ ನಿಮಗೆ
ಎಳೆಯೋದು ತುಂಬಾ ಈಸಿ ಆಗುತ್ತೆ. ಒಂದು ಕಡೆ ಅಗಲ ಒಂದು ಕಡೆ ಸಣ್ಣ ಈ ಥರ ಹಾಕ್ಕೊಂಡ್ರೆ ನೀವು ಸ್ಟಿಚ್ಚು ಎಳೆಯೋದು ಭಾರಿ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ಟಿಚ್ ಹಾಕ್ಕೋಬೇಕಾದ್ರೆ ನೀವು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಕೇರ್ಫುಲ್ಲಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ನ ಹಾಕ್ಕೊಳ್ಳಿ. ಈಸಿಯಾಗಿ ನೀವು ಡೋರಿನ ಎಳೆದು ಬಿಡ್ಬೋದು. ನೋಡಿ ಇದನ್ನು ಇವಾಗ ಡೋರಿ ಎಳಿತೀನಿ. ನೋಡಿ ಈ ರೀತಿ ನೀಟಾಗಿ ಸೇರಿಸ್ಕೊಂಡು ನಾನು ಡೋರಿ ಎಳ್ಕೊಂಡು ಬರ್ತೀನಿ. ನೋಡಿ ಫೈನಲಿ ಡೋರಿ ಅನ್ನೋದು ರೆಡಿ ಆಯಿತು. ಈಗ ನಾನು ಇದರಲ್ಲಿ ಆ ಡೋರಿನ ಹ್ಯಾಂಗ್ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಲಾಕ್ಸ್ ಥರ ಅದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಒಂದೇ ಮೆಷರ್ಮೆಂಟಲ್ಲಿ ಫೋಲ್ಡಿಂಗ್ನ ಮಾಡಿಕೊಂಡು ಅದನ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡ್ತೀನಿ. ನೋಡಿ ಕ್ಯಾನ್ವಾಸಲ್ಲಿ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿಲ್ಲ, ಈ ಕಡೆಗೆ ಮಾರ್ಕ್ನ ಮಾಡಿಕೊಂಡು ಕ್ಯಾನ್ವಾಸ್ಗೆ ಈ ಒಂದು ಲಾಕ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನಿಮ್ಗೆ ಎಷ್ಟು ಲಾಕ್ಸ್ ಬೇಕು ಅನ್ನೋದು ಕೂಡ ನೀವು ಮಾರ್ಕ್ ಮಾಡ್ಕೊಳ್ಳಿ. ಆ ಮಾರ್ಕಿಂಗ್ ಅನ್ನೋದು ಕೂಡ ಒಂದೇ ಲೆವೆಲಲ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ ರೆಫರೆನ್ಸ್ ಪಿಕ್ಚರ್ ತೊಗೊಂಡು ಎಷ್ಟು ಲಾಕ್ಸ್ ಇದೆ ಅಂತ ನಾನು ಚೆಕ್ ಮಾಡಿಕೊಂಡೆ. ಅಷ್ಟು ಲಾಕ್ಸ್ನ ನಾನಿಲ್ಲಿ ಹಾಕ್ಕೊಂಡು ಈ ಒಂದು ಲಾಕ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಹೇಳೋದು ಪ್ಯಾಟ್ರನ್ ಬ್ಲೌಸಸ್ ರೆಡಿ ಮಾಡಬೇಕಾದ್ರೆ ನಿಮಗೆ ಪೇಷನ್ಸಾಗಿ ಮಾಡಬೇಕು ಮತ್ತು ಟೈಮ್ ಕೂಡ ಅಷ್ಟೇ ತಗೊಳುತ್ತೆ. ಅದಕ್ಕೆ ನಾವು ಕಾಸ್ಟು ಕೂಡ ಅಷ್ಟೇ ತೊಗೋಬೇಕಾಗುತ್ತೆ. ನೋಡಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಲಾಕ್ಸ್ನ ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ಟರ್ನ್ ಔಟ್ ಆಗಿತ್ತು ಈ ಒಂದು ಬ್ಲೌಸು, ನನಗೆ ಇಷ್ಟ ಆಯಿತು. ನೋಡಿ ಸಾಕಾಗಿಲ್ಲ, ಇನ್ನೆರಡು ನಾನು ಕಟ್ ಮಾಡಿಕೊಂಡೆ. ನೋಡಿ ಇಷ್ಟ ಆದಮೇಲೆ ಎಕ್ಸಸ್ ಇದೆ ಅನಿಸಿದ್ರೆ ನೀವು ಕಟ್ ಮಾಡ್ಕೊಳ್ಳಿ ಅವನ್ನು. ನೋಡಿ ಈ ರೀತಿ ಈಗ ಬ್ಯಾಕ್ ಪಾರ್ಟ್ ಮೇಲೆ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ನಾನು. ಮಿಡ್ಲಿಗೆ ಫೋಲ್ಡ್ ಮಾಡಿ ನೀಟಾಗಿ ಮಿಡ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ ಈ ರೀತಿ, ಇಲ್ಲಾಂದರೆ ನಮಗೆ ಸೈಡ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನೀವು ಮುಂಚಿತವಾಗಿ ವೀಡಿಯೋ ನೋಡ್ಬೋದು. ನಾನು ಡಿಫ್ರೆಂಟ್ ಪ್ಯಾಟ್ರನ್ ಬ್ಲೌಸಸ್ ಎಲ್ಲ ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಒಂದೇ ವೀಡಿಯೋದಲ್ಲಿ ಹಾಕ್ತೀನಿ. ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರೋಲ್ಲ. ಕಟ್ಟಿಂಗ್ ವೀಡಿಯೋ ನೋಡಿದ ತಕ್ಷಣ ಹಾಗೆ ಸ್ಟಿಚಿಂಗ್ ವೀಡಿಯೋ ಕೂಡ ಕಂಟಿನ್ಯೂ ಆಗೋದ್ರಿಂದ ನೀವು ಈಸಿಯಾಗಿ ಸ್ಟಿಚಿಂಗ್ನ ಮಾಡ್ಕೋಬೋದು. ಸೊ ಹಾಗಾಗಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಟೈಲರಿಂಗ್ಗೆ ಕಲಿತಾ ಇದ್ದಾರೆ, ಅವರಿಗೆ ಅನಿವಾರ್ಯ ಅವಶ್ಯಕತೆ ಈ ವಿಡಿಯೋ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಆ ವಿಡಿಯೋನೊಂದು ಶೇರ್ ಮಾಡಿ. ನೋಡಿ ನೀಟಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 ಇಂಚಷ್ಟು ಮಾರ್ಜಿನ್ನ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ನಾವು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕದೆ ಅದರ ಪಕ್ಕನೇ ಸ್ಟಿಚ್ ಹಾಕ್ಕೊಂಡು ಫಿನಿಶಿಂಗ್ನ ಕೊಡ್ತೀವಿ. ಇದ್ರ ಮೇಲೆ ನೋಡಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಲಾಕ್ಸ್ನ ಕೊಟ್ಟಿದ್ದೀನಲ್ಲ. ಸೊ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಅದು ಸ್ಟಿಫಾಗಿ ತಿಕ್ಕಾಗಿ ಕೂತ್ಕೊಳ್ಳುತ್ತೆ. ನಾವು ಬರೀ ಕ್ಲಾತ್ ಮೇಲೆ ಹಾಕ್ಕೊಂಡ್ರೆ ಅದು ತಿಕ್ಕಾಗಿ ಕೂತ್ಕೊಳ್ಳಲ್ಲ. ಹಾಗಾಗಿ ಇಲ್ಲಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಲಾಕ್ಸ್ ಅನ್ನೋದು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಲಾಕ್ಸ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ಟರ್ನ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಒಳ್ಳೆ ಪೋಟ್ಲಿ ಬಟನ್ ಥರ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಈ ರೀತಿ ಕಾಣಿಸುತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಸೊ ಈಗ ನೋಡಿ ಇದ್ರ ಮೇಲೆ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತೀನಿ. ಯಾಕಂದರೆ ಈ ಲಾಕ್ಸ್ ಅನ್ನೋದು ನಮ್ಗೆ ನೀಟಾಗಿ ಕೂತ್ಕೊಳ್ಳಲ್ಲ, ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಮಾತ್ರ ಕೂತ್ಕೊಳ್ಳುತ್ತೆ. ಹಾಗಾಗಿ ಇಲ್ಲೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಸಿಲ್ಕ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಲೈನಿಂಗು ಮೈನ್ ಫ್ಯಾಬ್ರಿಕ್ನೇ ಅಂಟ್ಕೊಳ್ಳಲ್ಲ, ಅದು ಸಿಲ್ಕ್ ಫ್ಯಾಬ್ರಿಕ್ ಅನ್ನೋದು ಎದ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಆ ಲಾಕ್ಸ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ. ಈಗ ನಾನು ಇದಕ್ಕೆ ಡೋರಿನ ಸೇರಿಸ್ತೀನಿ ನೋಡಿ. ಸೊ ಡೋರಿಯಲ್ಲಿ ನನಗೇನು ಮಿಸ್ಟೇಕ್ ಆಯಿತು ಅಂತ ಹೇಳ್ತೀನಿ. ನಾನಿಲ್ಲಿ ಸುಮಾರು ಒಂದು 1.5 ಮೀಟ್ರಷ್ಟೇ ಡೋರಿನ ಎಳ್ಕೊಂಡಿದ್ದೆ. 1.5 ಮೀಟ್ರಷ್ಟು ಎಳ್ಕೊಂಡ್ರು ನನಗೆ ಡೋರಿ ಅನ್ನೋದು ಶಾರ್ಟೇಜ್ ಆಗೋಯ್ತು. ನೋಡ್ಕೊಳ್ಳಿ, ಹಂಗೆ ಈ ರೀತಿ ಹಾಕ್ಕೊಂಡಲ್ಲ. ಇಲ್ಲಿ ಅವ್ರಿಗೆ ಟ್ಯಾಸಲ್ಸ್ ಜಾಸ್ತಿ ಬೇಕು, ಮತ್ತು ಇಲ್ಲಿ ಗಂಟು ಹಾಕ್ಕೊಳ್ಳೋಕ್ಕೆ ಟ್ಯಾಗ್ ಮಾಡ್ಕೊಳ್ಳೋಕ್ಕೆ ಡೋರಿ ಅನ್ನೋದು ಸಾಕಾಗದೆ ಹೋಯಿತು. ನೋಡಿ ಇಷ್ಟೇ ಬಂತು ನನಗೆ ಡೋರಿ. ಈ ಡೋರಿ ಅನ್ನೋದು ನಂಗೆ ಸಾಕಾಗಲಿಲ್ಲ. ಸೊ ನೋಡಿ ಇದಕ್ಕೆ ಟ್ಯಾಸಲ್ಸ್ ಹಾಕಬೇಕು. ಸೊ ಹಾಗಾಗಿ ಇನ್ನೊಂದು ಡೋರಿನ ಮತ್ತೆ ಹೇಳ್ಕೊಂಡೆ ನಾನು. ಸೊ ಅದನ್ನು ನೋಡಿ ಟೇರ್ ಮಾಡಿ ಹಾಕಿದೆ. ನೋಡಿ ಇಷ್ಟು ನಮಗೆ ಲಾಂಗಾಗಿ ಬೇಕು. ಇಲ್ಲಿ ನಾನು ಇದನ್ನು ಸ್ಟಿಚ್ ಮಾಡ್ಕೊಳ್ತೀನಿ ಈ ರೀತಿ. ಅವ್ರ ಬಾಡಿ ಮೆಷರ್ಮೆಂಟಿಗೆ ತಕ್ಕಂಗೆ ಅವ್ರು ವೇರ್ ಮಾಡಿದ್ದಾದಮೇಲೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀಟಾಗಿ ಟೈಟಾಗಿ ಆ ಡೋರಿನ ಎಳ್ಕೊಂಡು ನಾನಲ್ಲಿ ಸ್ಟಿಚ್ ಮಾಡಿಬಿಟ್ಟು ಟ್ಯಾಸಲ್ಸ್ನ ಫಿಕ್ಸ್ ಮಾಡ್ತೀನಿ. ನೋಡಿ ಡಾಟ್ಸ್ನ ಇಟ್ಕೊಂಡೆ.
ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಫ್ರಂಟ್ ಪಾರ್ಟ್ ಮೇಲೆ ನೋಡಿ ನೀವೊಂದು ಫ್ರಂಟ್ ಪಾರ್ಟ್ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡ್ರಲ್ಲ, ಇದರಲ್ಲಿ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಈಸಿಯಾಗಿ ಆ ಒಂದು ಮಾರ್ಕಿಂಗ್ ಅನ್ನೋದು ಬಿದ್ದುಬಿಡುತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಡಾಟ್ಸ್ನ ಸ್ಟಿಚ್ ಮಾಡ್ಕೋಬೋದು. ಕಾಣಿಸ್ತಿದೆಯಲ್ಲ ಈ ರೀತಿ. ಈಗ ನಾನು ಇದನ್ನು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಸೇಮ್ ಅದೇ ರೀತಿ ಇನ್ನೊಂದು ಫ್ರಂಟ್ ಪಾರ್ಟ್ದು ಅದೇ ರೀತಿ ರೆಡಿ ಮಾಡ್ಕೊಳ್ತೀನಿ. ನೋಡಿ ಸೇಮ್ ಇನ್ನೊಂದು ಕೂಡ ಅದೇ ರೀತಿ ರೆಡಿ ಮಾಡಿಕೊಂಡೆ. ಈಗ ನಾನು ಇದಕ್ಕೆ ಶೇಪ್ ಬೆಲ್ಟ್ನ ನೋಡಿ ಸಪ್ರೇಟಾಗಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಿದ್ದೀನಿ. ಅದೇನು ತೋರಿಸೋ ಅವಶ್ಯಕತೆ ಇಲ್ಲ ಅನಿಸ್ತು, ಯಾಕಂದರೆ ಎಲ್ಲ ವೀಡಿಯೋದಲ್ಲೂ ನಾನು ತೋರಿಸ್ತಿರ್ತೀನಲ್ಲ. ನೋಡಿ ಇದು ಫ್ರಂಟ್ ಪಾರ್ಟ್ ಮುಗೀತು. ಈಗ ಸ್ಲೀವ್ಸ್ಗೆ ಯಾವ ರೀತಿ ನಾವು ಈ ಒಂದು ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಅಂತ ನೋಡೋಣ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಮಿಡ್ಲಿಗೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ ನಾನು. ಸೊ ಇದು ಆಗಲ್ಲ ಅಂತ ನಾನು ಫಸ್ಟು ಮಿಡ್ಲಿಗೆ ಒಂದು ಸ್ಟಿಚ್ನ ಹಾಕ್ಕೊಂಡು ಮತ್ತು ಆ ಕಡೆ ಈ ಕಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕ್ಕೊಳ್ತೀನಿ ಈ ರೀತಿ. ಆವಾಗ ನಮಗೆ ಬಾರ್ಡ್ರ್ ಅನ್ನೋದು ಸೈಡಿಗೆಲ್ಲ ಜರುಗಲ್ಲ, ಕರೆಕ್ಟಾಗಿ ನಮಗೆ ಸೆಟ್ ಆಗುತ್ತೆ. ಈ ರೀತಿ ಅಟ್ಯಾಚ್ನ ಮಾಡಿಕೊಂಡು ನೀವು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೋಬೋದು, ಆಮೇಲೆ ಲೈನಿಂಗ್ ಬೇಕಾದ್ರೆ ಕೊಡ್ಬೋದು. ಸೊ ಆಪ್ಷನ್ನು ಇದು ಮೇನ್ ಫ್ಯಾಬ್ರಿಕ್ಕು ಸಿಲ್ಕ್ ಮೆಟೀರಿಯಲ್ ಆಗಿರೋದ್ರಿಂದ ಅದು ಜರುಗುತ್ತೆ ಕ್ಲಾತು ಅಂತ ನಾನು ಈ ರೀತಿ ಅಟ್ಯಾಚ್ ಮಾಡ್ತಿದ್ದೀನಿ. ಸೊ ನಿಮಗೆ ಡೈರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಕೊಟ್ಟು ಆಮೇಲೆ ಲೈನಿಂಗ್ನ ಅಟ್ಯಾಚ್ ಮಾಡ್ತೀನಿ ಅಂದ್ರೂ ಮಾಡಬಹುದು. ಅದಕ್ಕೆ ಇನ್ವಿಸಿಬಲ್ ಪೈಪಿಂಗ್ ಕೊಟ್ಟು ಲೈನಿಂಗಿಗೆ ನೀವು ಅಟ್ಯಾಚ್ ಮಾಡ್ಕೋಬೋದು. ನನಗಿಲ್ಲಿ ಮೇನ್ ಫ್ಯಾಬ್ರಿಕ್ ಚಿಕ್ಕದಾಗಿರೋದ್ರಿಂದ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ರೀತಿ ಇಲ್ಲಿ ನಮಗೆ ಕಟ್ ಬರುತ್ತೆ. ಸೊ ಅದನ್ನು ಈ ರೀತಿ ಕ್ರಾಸಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಯಾವ ರೀತಿ ನೀಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಅಂತ. ಈ ರೀತಿ ಡಬಲ್ ಫೋಲ್ಡ್ನ ಮಾಡಿಕೊಂಡು ಈ ಕಟ್ ಹತ್ರ ನಮಗೆ ಸ್ವಲ್ಪ ಕ್ರಾಸಾಗಿ ಬರುತ್ತಲ್ಲ, ನೋಡಿ ಈ ರೀತಿ ರೆಡಿ ಆಯಿತು ಸ್ಲೀವ್ಸು. ಸೇಮ್ ಇನ್ನೊಂದೂ ಅದೇ ರೀತಿ ನಾವು ಸ್ಟಿಚ್ನ ಹಾಕ್ಕೊಳ್ಳೋಣ. ಈ ರೀತಿ ಸ್ಟಿಚ್ನ ಹಾಕ್ಕೊಂಡ್ರೆ ನಮಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಗಿಬಿಡತ್ತೆ. ನೋಡಿ ಫೈನಲ್ ಲುಕ್ ನಿಮಗೆ ಈ ರೀತಿ ಕಾಣಿಸ್ತಿದೆ. ಸ್ಲೀವ್ ಡಿಸೈನ್ ಹೇಗೆ ಅನಿಸ್ತಿದೆ ಅಂತಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡ್ಬೋದು. ಈಗ ಇಷ್ಟೊಂದು ಬಾರ್ಡ್ರ್ ಉಳಿದಿದೆ, ಇದನ್ನು ಏನು ಮಾಡೋದು ಅಂತ ಅನ್ನಿಸ್ದಾಗ ನನಗೆ ಫ್ರಂಟ್ ಕೊಡೋಣ ಅಂತ ಅನ್ನಿಸ್ತು, ಫ್ರಂಟ್ ನೆಕ್ಕಿಗೆ. ಸೊ ಫ್ರಂಟ್ ನೆಕ್ಕಿಗೆ ಯಾವ ರೀತಿ ಕೊಡೋದು ಅಂತಲೂ ನೀವು ನೋಡ್ಬೋದು. ಬಾರ್ಡ್ರನ್ನ ತುಂಬಾ ಈಸಿಯಾಗಿ ನಾವು ಫ್ರಂಟ್ ನೆಕ್ ನಮಗೆ ರೌಂಡ್ ಇದ್ರೂ ಆ ರೌಂಡ್ಗೆ ಯಾವ ರೀತಿ ನಾವು ಕೊಡಬೇಕು ಅನ್ನೋದು ಕೂಡ ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ. ನೋಡಿ ಈ ರೀತಿ ನಾನು ಹಿಂದೆ ಫೂಟ್ನ ಟೈಟಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಕ್ಲಾತ್ನ ನೀವು ಈ ರೀತಿ ಬಿಟ್ಟಾಗ ನಿಮಗೆ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ ಎಷ್ಟು ಈಸಿಯಾಗಿ ನಾವು ನೆಕ್ಕು ಕೂಡ ಈ ಸ್ಟ್ರೈಟ್ ಬಾರ್ಡ್ರನ್ನ ಯಾವ ರೀತಿ ನಾವು ಕರ್ವ್ ಮಾಡಿಕೊಂಡು ಕೊಟ್ವಿ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು. ತುಂಬಾ ಈಸಿಯಾಗಿ ಕೊಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ಬಾರ್ಡ್ರು. ನೋಡಿ ಸೇಮ್ ಅದೇ ರೀತಿ ಈ ಕಡೆಗೂ ಕೂಡ ಈ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬಾ ಈಸಿಯಾಗಿರುತ್ತೆ ಮತ್ತು ಬ್ಯೂಟಿಫುಲ್, ತುಂಬಾ ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ಈ ಥರ ಪ್ಲೈನ್ ಬ್ಲೌಸ್ಗಳಿಗೆ ನೀವು ಬಾರ್ಡ್ರನ್ನ ಕೊಟ್ಟರೆ ತುಂಬಾ ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ ನಿಮಗೆ. ನೋಡಿ ಫಸ್ಟ್ ಹೆಂಗಿತ್ತು ಬಿಫೋರು, ಈಗ ಬಾರ್ಡ್ರ್ ಕೊಟ್ಟ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೊ ಈಗ ನನಗೆ ಇನ್ನು ಸ್ವಲ್ಪ ಬಾರ್ಡ್ರ್ ಅನ್ನೋದು ಉಳಿದಿದೆ, ಅದನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಇಲ್ಲಿ ವೇಸ್ಟಿಗೆ ನಾನು ಪಟ್ಟಿನ ಕೊಟ್ಟಿದ್ದಾದಮೇಲೆ ಇನ್ನು ಸ್ವಲ್ಪ ಬಾರ್ಡ್ರ್ ಉಳಿದಿತ್ತಲ್ಲ, ಸೊ ಅದನ್ನು ಬ್ಯಾಕಲ್ಲೂ ಕೊಡೋಣ ಅಂತ ಅನ್ನಿಸ್ತು. ಸೊ ಬಾರ್ಡ್ರನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ. ಈಗಂತೂ ಬಾರ್ಡ್ರನ್ನ ವೇಸ್ಟ್ ಮಾಡೋ ಇದೇ ಇಲ್ಲ. ಎಲ್ಲೋ ಒಂದು ಹತ್ರ ಕೊಟ್ಟರೆ ನಿಮಗೆ ಪ್ಯಾಟರ್ನ್ ಬ್ಲೌಸ್ ರೆಡಿ ಆಗಿಬಿಡುತ್ತೆ. ಆ ರೀತಿ ಬಾರ್ಡ್ರನ್ನ ಇವಾಗ ವೇಸ್ಟೇ ಮಾಡಲ್ಲ. ನೋಡಿ ಇಷ್ಟು ಉಳ್ಕೊಂಡಿದೆ, ಇದನ್ನು ನಾನು ಇಲ್ಲಿ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಇಲ್ಲಿ ನಾನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟನ್ನು ಕೂಡ ವೇಸ್ಟ್ ಮಾಡಲಿಲ್ಲ, ಸ್ವಲ್ಪನೂ ಕೂಡ ವೇಸ್ಟ್ ಆಗಿಲ್ಲ. ಬಾರ್ಡ್ರ್ ಅನ್ನೋದು ತುಂಬಾ ಲುಕ್ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಅಂತ. ಸೊ ಇದನ್ನು ಬೇಕಾದ್ರೆ ನೀವು ಈ ಟ್ರಯಾಂಗಲ್ ಥರ ನಾವು ಕಟ್ ಮಾಡಿದ್ದೀವಲ್ಲ ನೆಕ್ಕು, ಬಾರ್ಡ್ರ್ ನಿಮ್ಗೆ ಜಾಸ್ತಿ ಉಳಿದಿದ್ರೆ ಆ ಟ್ರಯಾಂಗಲ್ ಶೇಪ್ಗೂ ನೀವು ಬಾರ್ಡ್ರನ್ನ ಕೊಟ್ಕೋಬೋದು. ಸೊ ಯಾರು ವೀಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಇದು ಯೂಸ್ ಆಗುತ್ತೆ. ಬಾರ್ಡ್ರ್ ನಿಮ್ಗೆ ಇನ್ನೂ ದೊಡ್ಡದಿದೆ ಅಂತಂದರೆ ನೀವು ಈ ಟ್ರಯಾಂಗಲ್ ಶೇಪಲ್ಲಿ ಏನಿದೆಯೋ ಅದು ಸುತ್ತು ನೀವು ಬಾರ್ಡ್ರನ್ನ ಕೊಟ್ಕೊಂಡ್ರೂ ತುಂಬಾ ಚೆನ್ನಾಗಿ ಲುಕ್ ಅನ್ನೋದು ಬರುತ್ತೆ. ಒಂದು ಸಲ ನೀವು ಬಾರ್ಡ್ರ್ ಜಾಸ್ತಿ ಇದೆ ಟ್ರೈ ಮಾಡಿ ನೋಡಿ. ನೋಡಿ ಶೋಲ್ಡರ್ ಅಟ್ಯಾಚ್ ಮಾಡಿದೆ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ಈವನ್ನಾಗಿ ಬಂದಿದೆ ನಿಮಗೆ, ಅಲ್ಲಿ ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಬಂದಿಲ್ಲ ನೆಕ್ ಕಡೆಗೆ. ಇದಕ್ಕೆ ಈಗ ಓವರ್ಲಾಕ್ ಮಾಡಿಕೊಂಡೆ. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ಸ್ ಸಾಕಾಗತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ.
ನೋಡಿ ಪರ್ಫೆಕ್ಟಾಗಿ ನನಗೆ ಸ್ಲೀವ್ಸ್ ಅನ್ನೋದು ಮ್ಯಾಚ್ ಆಗುತ್ತೆ, ಎಲ್ಲೂ ನಮಗೆ ವೇರಿಯೇಷನ್ ಅನ್ನೋದು ಆಗಲಿಲ್ಲ. ನೋಡಿ ಈ ರೀತಿ ನೀಟಾಗಿ ನಾನು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ನೋಡಿ ಇನ್ನೊಂದು ಸ್ಲೀವ್ನು ಕೂಡ ಸೇಮ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಅಟ್ಯಾಚ್ ಮಾಡಿಕೊಂಡು ಇದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೋಬೇಕು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬ್ಲೌಸ್ ಅನ್ನೋದು ಟರ್ನ್ ಔಟ್ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ನೋಡಿ ಈ ರೀತಿ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಫ್ರಂಟ್ ಸ್ವಲ್ಪ ಲೆಂತ್ ಜಾಸ್ತಿ ಆಯಿತು ನನಗೆ, ಹಾಗಾಗಿ ಡಾಟ್ಸ್ನ ಇಟ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಡಾಟ್ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಸೊ ಅದೇನು ಇಂಪಾರ್ಟೆಂಟು ನಿಮಗೆ 4th ಡಾಟ್ ಕಂಪಲ್ಸರಿ ಅಂತ ಏನೂ ಇರೋದಿಲ್ಲ. ಸೊ ಹಾಗಾಗಿ ನೀವು ಸ್ವಲ್ಪ ಲೆಂತ್ ಆಯಿತು ಅಂದರೆ ಅದಕ್ಕೆ ಡಾಟ್ ಇಟ್ಕೊಳ್ಳಿ, ಇಲ್ಲಾಂದರೆ ಆ ಡಾಟ್ನ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ. ನಿಮಗೆ ಬ್ಲೌಸ್ ಫಿಟ್ಟಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ನೋಡಿ ಈ ಡಾಟ್ನ ಇಟ್ಕೊಂಡೆ. ಸೊ ಈಗ ನಾನು ಸೈಡ್ ಫಿಟ್ಟಿಂಗ್ನ ಕೊಡ್ತಿದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬ್ಲೌಸ್ ಅನ್ನೋದು ಟರ್ನ್ ಔಟ್ ಆಯಿತು. ನಿಮಗೆ ಫೈನಲ್ ಲುಕ್ಕು ಕೂಡ ತೋರಿಸ್ತೀನಿ ನಾನು. ನೋಡಿ ಈ ರೀತಿ ಬ್ಲೌಸು ರೆಡಿ ಆಯಿತು. ಇದಕ್ಕೆ ಟ್ಯಾಸಲ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಟ್ಯಾಸಲ್ಸ್ ಅಟ್ಯಾಚ್ ಮಾಡಿಕೊಂಡು ಫೈನಲ್ ಲುಕ್ಕು ನಿಮಗೆ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ಪಿಕ್ನ ಕೊಡ್ತೀನಿ. ನೋಡಿ ಇಲ್ಲಿ ನೋಡಿ ಈ ರೀತಿ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಫೈನಲ್ ಲುಕ್ ನಿಮಗೆ ಈ ರೀತಿ ಕಾಣಿಸ್ತಿದೆ. ನೋಡಿ ನೋಡಿ ಫೈನಲ್ ಲುಕ್ ಈ ರೀತಿ ಇದೆ. ಫ್ರಂಟು, ಬ್ಯಾಕು ಮತ್ತು ನಿಮಗೆ ಸ್ಲೀವ್ಸು ಕೂಡ ನೋಡಿ ಈ ರೀತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.